ಈಗ ನಾನು ನಿಮಗೆಲ್ಲ ಈ ಈ ನಕಾಸಿ ನೀವೆಲ್ಲ ಇದು ಮಾಡ್ಕೊಂಡ್ರಿಲ್ಲ, ಫೋಟೋ ಹೊಡೆದ ಎಲ್ಲಾರು ತಗೊಂಡ್ರಿಲ್ಲ. ಈಗ ವೃತ್ತಿ ರತ್ನಾವಳಿಯಲ್ಲಿ 2ನೇ ರತ್ನದ 34ನೇ ಅಂಕ ಹೆಡಿಂಗ್. ವೃತ್ತಿ ರತ್ನಾವಳಿ ಗ್ರಂಥದ 2ನೇ ರತ್ನದ 34ನೇ ಅಂಕದಿಂದ ಇವತ್ತಿನ ವಿಷಯವು ಪ್ರಾರಂಭವಾಗುತ್ತದೆ. ಇಲ್ಲಿ ತನಕ ಅವ್ರು ಹೇಳ್ಕೊಂಬಂದ್ರು. ಏನ ಹೇಳಿದ್ರು? ಆ ಪ್ರತ್ಯಕ್ಷ ಪ್ರಮಾ ಅನ್ನೋದು 2 ಪ್ರಕಾರವಾಗಿರುತ್ತದೆ. 2 ಪ್ರಕಾರ ಯಾವ ಅಂದ್ರೆ, ಒಂದು ಅಭಿಜ್ಞಾ ಪ್ರತ್ಯಕ್ಷ, ಮತ್ತೊಂದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ 2 ಪ್ರಕಾರ ಇದೆ. ಅದರಲ್ಲಿನೂ ಕೂಡ ಅದು ಪ್ರತಿಯೊಂದು ಆಂತರ ಪ್ರತ್ಯಕ್ಷ ಪ್ರಮಾ, ಬಾಹ್ಯ ಪ್ರತ್ಯಕ್ಷ ಪ್ರಮಾ ಅಂತ 2 ಪ್ರಕಾರವಾಗಿದೆ ಅಂತನೂ ಆ ನಕಾಶಿಯಲ್ಲಿ ಇದೆ. ಆಂತರ ಪ್ರತ್ಯಕ್ಷ ಪ್ರಮಾ ಕೂಡ 2 ಪ್ರಕಾರವಾಗಿದೆ. ಒಂದು ಆತ್ಮಗೋಚರ, ಇನ್ನೊಂದು ಅನಾತ್ಮಗೋಚರ ಅಂತ 2 ಪ್ರಕಾರ. ಆತ್ಮಗೋಚರನೂ ಕೂಡ 2 ಪ್ರಕಾರ ಇದೆ. ಒಂದು ಶುದ್ಧಾತ್ಮ ಗೋಚರ, ಇನ್ನೊಂದು ವಿಶಿಷ್ಟ ಆತ್ಮ ಗೋಚರ. ಶುದ್ಧಾತ್ಮ ಗೋಚರವೂ ಕೂಡ 2 ಪ್ರಕಾರವಾಗಿದೆ. ಅಂದ್ರೆ ಇಷ್ಟೆಲ್ಲ ಹೇಳಿದ್ದು ನಿಮ್ಮ ತಲೆಯಾಗ ಉಳ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಹೇಳ್ಕೆ ಅದ್ರ ಬಗ್ಗೆ ನಾನು ಮ್ಯಾಪ್ ನಕಾಶಿ ಮಾಡಿದ್ದೆ. ಯಾವ್ದ್ರಲ್ಲಿ ಮತ್ತೆ 2 ಪ್ರಕಾರ, ಮತ್ತೆ 2 ಪ್ರಕಾರ ಹೆಂಗ್ ಅನ್ನೋದು ಅದ್ರ ನಕಾಶಿ ನೀವು ಎಲ್ಲಿ ತಗೋ ಅವ್ರಲ್ಲಿ. ಯಾಕಂದ್ರೆ ಇದಕ್ಕೆ ಹೊಡ್ಕೋ. ಆಯ್ತಾಯ್ತು. ಶುದ್ಧಾತ್ಮ ಗೋಚರವು ಕೂಡ 2 ಪ್ರಕಾರ ಇದೆ. ಒಂದು ಬ್ರಹ್ಮ ಅಗೋಚರ, ಮತ್ತೊಂದು ಬ್ರಹ್ಮ ಗೋಚರ ಅಂತ ಈ ರೀತಿ ಆ ಪ್ರತ್ಯಕ್ಷ ಪ್ರಮ ಎಷ್ಟು ಪ್ರಕಾರವಾಗಿದೆ ಅಂತ ಹೇಳ್ಕೊಂಡು ಬಂದಿದ್ವಿ. ಅದರ ನಕಾಶೆನು ತೆಗೆದುಕೊಟ್ಟಿವಿ. ಈಗ 34ನೇ ಅಂಕದಿಂದ ತ್ವಂ ಪದಾರ್ಥ ಬೋಧಕ ವೇದಾಂತ ವಾಕ್ಯತೆ. ತತ್ವಮಸಿ ಮಹಾವಾಕ್ಯದಲ್ಲಿ ತತ್ಪದ, ತ್ವಂಪದ. ತತ್ಪದ ಅಂದ್ರ ಆ ಪರಮಾತ್ಮನ ಬಗ್ಗೆ, ತ್ವಂಪದ ಅಂದ್ರ ಈ ಜೀವಾತ್ಮನ ಬಗ್ಗೆ ಹೇಳಲ್ಪಡ್ತಾವ. ತ್ವಂ ಪದಾರ್ಥ ಬೋಧಕ ವೇದಾಂತ ವಾಕ್ಯದಲ್ಲಿ ಶುದ್ಧ ಪ್ರಕಾಶೋಹಂ ಐಸಿ ವೃತ್ತಿ ಹೋವೆ. ಆ ತ್ವಂ ಪದಾರ್ಥ ಬೋಧಕ ವಾಕ್ಯ ಏನದಲ್ಲ, ಅದು ಶುದ್ಧ ಪ್ರಕಾಶೋಹಂ. ಹಂ ಅಂದ್ರೆ ನಾನು ಹೇಗಿದ್ದೇನೆ, ನಾ ಕಾರ್ಗದೇನೆ ಕೆಂಪದೇನೆ ಇದಲ್ಲ. ಮತ್ತೆ ಈ ದೇಹಕ್ಕೆ ಸಾಕ್ಷಿ ಆಗಲ್ಪಟ್ಟಂತ ಒಳಗಿರುವ ಆತ್ಮ ಅದು ನಾನು, ಈ ದೇಹನ ಅಲ್ಲ. ಒಳಗಿರುವ ಆತ್ಮ ಹೇಗಿದ್ದಾನೆ ಅಂದ್ರೆ ಶುದ್ಧ ಪ್ರಕಾಶೋಹಂ, ಶುದ್ಧನಾಗಿಯೂ ಪ್ರಕಾಶ ಸ್ವರೂಪನಾಗಿಯೂ ಹಂ ಅಂದ್ರೆ ನಾನಿದ್ದೇನೆ ಅಂತ ತ್ವಂ ಪದಾರ್ಥ ಬೋಧಕ ಈ ರೀತಿ ಅರ್ಥ ಆಗ್ತದೆ. ಅದಕ್ಕ ಶುದ್ಧ ಅನ್ನೋ ಬಗ್ಗೆ, ಪ್ರಕಾಶ ಬಗ್ಗೆ ಶ್ರುತಿ ಪ್ರಮಾಣಗಳು ಕೂಡ ಇರುತ್ತವೆ. ಅಂದ್ರ ಯಾವ ಶ್ರುತಿ ಅಂತ ನೀವು ಕೇಳಿದರೆ,
ಅಲ್ಲಿ ಶುಕ್ಲ ಯಜುರ್ವೇದದ ಈಶಾವಾಸ್ಯ ಉಪನಿಷತ್, ಶುಕ್ಲ ಯಜುರ್ವೇದ, ಅದರಲ್ಲಿ ಈಶಾವಾಸ್ಯ ಅಂತ ಉಪನಿಷತ್ ಅದ. ಆ ಉಪನಿಷತ್ ಕಾಣದ 18 ಮಂತ್ರಗಳದಾವ. ಅದ್ರಾಗ 18 ಮಂತ್ರಗಳಲ್ಲಿ 8ನೇ ಮಂತ್ರವು ಈ ರೀತಿ, ಅದು ಶುದ್ಧಂ ಅಪಾಪವಿದ್ದಂ ಅಂತೇಳಿ ಆ ಈಶಾವಾಸ್ಯ ಉಪನಿಷತ್ತಿನಲ್ಲಿ 8ನೇ ಮಂತ್ರದಲ್ಲಿ ಬಂದಿದೆ. ಶುಕ್ಲ ಯಜುರ್ವೇದದ ಈಶಾವಾಸ್ಯ ಉಪನಿಷತ್ತಿನ 18 ಮಂತ್ರಗಳಲ್ಲಿ 8ನೇ ಮಂತ್ರವು ಶುದ್ಧಂ ಅಪಾಪವಿದ್ದಂ. ಆತ್ಮ ಹೇಗಿದೆ? ಶುದ್ಧವಾಗಿದೆ. ಶುದ್ಧ ಅಂದ್ರೆ दोष स्पष्ट उपाधि रहित को, उपाधि रहित को ಅದು ಇದು ಕರೆ. ಒಂದು ಸಂದರ್ಭಾನುಸಾರವಾಗಿ ಅದನ್ನ ಹಚ್ಕೋಬೇಕು. ಇಲ್ಲಿ ಏನ್ ಹಚ್ಚಬೇಕು ಅಂದ್ರ ದೋಷ ಅಸ್ಪರ್ಶಿ ಶುದ್ಧ. ಯಾವ ದೋಷವು ಅದನ್ನ ಅಂಟಿಕೊಳ್ಳಲಾರದಂತಹದ್ದಕ್ಕೆ ಶುದ್ಧ ಆತ್ಮ ಹೀಗಿದ್ದಾನೆ. ಅಲ್ಲದೆ ಅಪಾಪವಿದ್ದಂ ಅಂದ್ರ ನಾ ಪಾಪ ಮಾಡ್ದೇನೆ ಪುಣ್ಯ ಮಾಡ್ದೇನೆ ಅಂತ ಅಂತಾರಲ್ಲ, ಅವು ಎರಡು ಒಂದು ಸಂಬಂಧ ಇಲ್ಲ ಅವ್ರಿಗೆ. ಈ ರೀತಿ ಅಂತ ಈ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಈ ಮಂತ್ರ ಬಂದಿದೆ, ಶುದ್ಧ ಅನ್ನೋ ಬಗ್ಗೆ. ಪ್ರಕಾಶ ರೂಪ ಅಂತ ಏನದಲ್ಲ, ಅಂದ್ರೆ ಜ್ಯೋತಿ ಸ್ವರೂಪ, ಅದರ ಬಗ್ಗೆ ಭಗವದ್ಗೀತೆಯ ಪ್ರಮಾಣ ಸ್ಮೃತಿ. ಆಗಲೇ ಹೇಳಿದ್ದು ಈಶಾವಾಸ್ಯ ಉಪನಿಷತ್ತು ಸ್ಮೃತಿ. ಈಗ ಈಗ ಹೇಳೋದು ಭಗವದ್ಗೀತಾ ಅಂದ್ರೆ ಅದು ಸ್ಮೃತಿ. ಶ್ರುತಿ ಪ್ರಮಾಣ, ಸ್ಮೃತಿ ಪ್ರಮಾಣ ಅಂತ ಹೇಗೆ. ಆ ಭಗವದ್ಗೀತೆಯ 13ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಏನಂತ ಬಂದಿದೆ ಅಂತಂದ್ರ, ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಂ ಮುಚ್ಯತೆ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ ಅಂತ ಹೇಳುದು ಭಗವದ್ಗೀತೆಯಲ್ಲಿ. ಆ ಆತ್ಮ ಸ್ವರೂಪ ಅದು ಹೇಗದ ಅಂತ ಹೇಳಿದ್ರೆ, ಜ್ಯೋತಿಷಾಮಪಿ ತಜ್ಜ್ಯೋತಿ, ಜ್ಯೋತಿಗೂ ಕೂಡ ಜ್ಯೋತಿ ಆಗಿದೆ. ಅಂದ್ರೆ ಏನು? ಜ್ಯೋತಿಗೂ ಕೂಡ ಜ್ಯೋತಿ ಅಂದ್ರ ಈ ಜಗತ್ತಿಗೆ ಜ್ಯೋತಿ ಯಾರು? ಸೂರ್ಯ. ಜಗತ್ತನ್ನೇ ಬೆಳಗುತ್ತಾ ಪ್ರಕಾಶ ಮಾಡ್ತಕ್ಕಂಥ ಸೂರ್ಯ ಹೌದಲ್ಲ. ಆ ಸೂರ್ಯನೂ ಕೂಡ ತನ್ನ ಪ್ರಕಾಶ ಒಂದಲ್ಲದು, ನಮ್ಮ ಪ್ರಕಾಶವನ್ನು ಪಡೆದು ಆ ಸೂರ್ಯ ಜಗತ್ತನ್ನು ಬೆಳಗುತ್ತಾ ಇದ್ದಾನೆ. ಅಂದ್ರ ನನ್ನ ಪ್ರಕಾಶ, ಅದಕ್ಕೆ ಜ್ಯೋತಿಷಾಮಪಿ ತಜ್ಜ್ಯೋತಿ, ಜ್ಯೋತಿಗೂ ಜ್ಯೋತಿ. ಆ ಸೂರ್ಯ ಜಗತ್ತನ್ನ ಬೆಳಗಲಿಕ್ಕೆ ಏನು ಜ್ಯೋತಿಯನ, ಅವರಿಗೂ ಕೂಡ ನಾನು ಜ್ಯೋತಿ ಇದ್ದೇನೆ. ನನ್ನ ಪ್ರಕಾಶ ಪಡ್ಕೊಂಡ ಅವ ಜಗತ್ತನ್ನು ಬೆಳಗ್ತಾನೆ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಐತದ, ಬೆಳಗುತ್ತಿರುವ ತನ್ನೊಂದಿಗೆ ಬೆಳಗುತ್ತಿರ್ಪರು ಚಂದ್ರ ಸೂರ್ಯರು, ಬೆಳಗುವಂತ ದಕ್ಷಿಣಾಮೂರ್ತಿಗೆ ನಮ್ ಶಿವನು ಅಂತೇಳಿ ಅದನ್ನ ಶಿವಪುತ್ರ ಸ್ವಾಮಿಗಳು ಕನ್ನಡದಾಗ ಬರ್ಯಾರ. ಈಗ ಅದು ಸಂಸ್ಕೃತ ಇದೆ. ಅಂದ್ರ ಅರ್ಥಾರ್ಥ ಇಲ್ಲಿ ಶುದ್ಧ ಮತ್ತು ಪ್ರಕಾಶ ಅನ್ನುವಲ್ಲಿ ಆ ಶ್ರುತಿ ಪ್ರಮಾಣವು ಕುರಿತು ಅದನ್ನ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ವಿ? 13ನೇ ಅಧ್ಯಾಯದ 17ನೇ ಶ್ಲೋಕ ನೋಡೋದು. ಶ್ರುತಿ ಉಪನಿಷತ್ತುಗಳಿಗೆ ಮಂತ್ರ ಅನ್ನಬೇಕು.
ಭಗವದ್ಗೀತಾ ಅದಕ್ಕ ಶ್ಲೋಕ 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 ಅನ್ಬೇಕು, ರೂಢ ಸಿಂಗಲ. ಯಾಕಂತ ಕೇಳಿದ್ರೆ ಆ ಶ್ರುತಿ ಏನದ ವೇದ ಉಪನಿಷತ್ತುಗಳು ಅವು ಪುರುಷ ನಿರ್ಮಿತವಲ್ಲ, ಅಪೌರುಷೇಯ ಅಂತ ಹೇಳುತ್ತೆ. ಆದ್ರೆ ಭಗವದ್ಗೀತಾ ಪುರುಷ ನಿರ್ಮಿತದೆ. ಆ ಪುರುಷ ನಿರ್ಮಿತ ಯಾರು ಮಾಡ್ಯಾರ ಹೇಳು? ಭಗವಂತನೇ. ಕೃಷ್ಣ ಪರಮಾತ್ಮನ ದೇವರ ಆ ಕೃಷ್ಣ ಪರಮಾತ್ಮ ಮನುಷ್ಯ ಬೇರೆ ವ್ಯಾಸ ಭಗವಾನ್ ವ್ಯಾಸ ಆ? ಭಗವಾನ್ ವ್ಯಾಸ ಅದಂಗ ಅದಂಗ ಓದ್ಕೊಳ್ಳೋದಿಲ್ಲ. ಅದನ್ನ ಭಗವದ್ಗೀತಾ ಬರ್ದಾನ ಕೃಷ್ಣ ಪರಮಾತ್ಮ ಮೂಲ ಅವರಿಂದ ಆಗಿದೆ, ಮೂಲ ಅವರಿಂದ ಆಗಿದ್ದಪ್ಪ. ಅಂದರೆ ವ್ಯಾಸರು ಮಹಾಭಾರತವನ್ನು ಮಾಡಿದ್ದಾರೆ. ವೇದ ವ್ಯಾಸರು 18 ಪುರಾಣಗಳನ್ನು ಬರೆದಿದ್ದಾರೆ, ಮಹಾಭಾರತವನ್ನು ಬರೆದಿದ್ದಾರೆ. ಅವರು ಅದು ಕಾವ್ಯ, ದೊಡ್ಡ ಕಾವ್ಯ, ಮಹತ್ವ. 1,00,000 ಶ್ಲೋಕದವ. ಎಷ್ಟು? 1,00,000 ಶ್ಲೋಕ. ಅದರಲ್ಲಿ ಭೀಷ್ಮ ಪರ್ವ ಅಂತ ಬರ್ತದೆ ಮಹಾಭಾರತದಲ್ಲಿ. ಆ ಭೀಷ್ಮ ಪರ್ವದಲ್ಲಿ ಆ ಸಂದರ್ಭ ಏನ್ ಗೊತ್ತು? ಕೌರವ ಪಾಂಡವರಿಗೆ ಅಲ್ಲಿ ಯುದ್ಧ ನಿರ್ಣಯವಾಗಿ ಅವ್ರ ಯುದ್ಧಕ್ಕ ಕುರುಕ್ಷೇತ್ರದಲ್ಲಿ ಬಂದು ನಿಂತರು. ಆ ಹೇಳಿದಾಗ ಅಲ್ಲಿ ಅರ್ಜುನ್ಗ ಇವರೆಲ್ಲ ನಮ್ಮವ್ರ, ಇವ್ರು ನೋಡಿ ನಾನು ಪಾಪ ಕೊಂದಿನಂದ್ರ ಪಾಪ ಆಗ್ತದ, ಇವರೆಲ್ಲ ಸಾಯ್ತಾರ, ಹಿಂಗೆಲ್ಲ ಅನೇಕ ದುಃಖದಿಂದ ಕೂತ್ಕೊಂಡ್ಬಿಡ್ತಾರಲ್ಲ. ಅದನ್ನ ನೋಡಿ ಮೋಹ ಬಂದ್ಬಿಡ್ತು. ಅವ ಕುತಸ್ತ್ವ ಆಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ದುಷ್ಟ ಮತ್ವರ್ಗೆ ಮಕೀರ್ತಿಕರಂ ಅರ್ಜುನ ಅಂತ ಉಪದೇಶ ಭಗವಂತ ಚಾಲುವಣ್ಯನ. ಅಂದ್ರ ಆ ಭಗವದ್ಗೀತಾ ಅದು ಮಹಾಭಾರತದೊಳಗಿನ ಭೀಷ್ಮ ಪರ್ವದಲ್ಲಿ ಬರ್ತಕ್ಕಂಥ ಒಂದು ಭಾಗ. ಗೊತ್ತಾಗಲ್ಲ. ಅದನ್ನ ಅಷ್ಟೇ ಆತ್ಮಜ್ಞಾನಕ್ಕೆ ಉಪಯೋಗ ಐತೆ ಅಂತ ತಿಳ್ಕೊಂಡು ಅದನ್ನೊಂದು ಬ್ಯಾರೆ ಮಾಡಿ ಪ್ರಿಂಟ್ ಮಾಡ್ಯಾರ. ಆದ್ರ ಮಹಾಭಾರತದ ಅಂತರ್ಗತ ಅದು. ಅದಕ್ಕಾಗಿ ಅದು ಶ್ಲೋಕ ಅಂತ ಹೇಳಲ್ಪಡುತ್ತದೆ. ಯಾಕ? ವ್ಯಾಸ ಪುರುಷ ನಿರ್ಮಿತವಾಗಿದೆ. ಅದು ಜ್ಯೋತಿಷಾಮಪಿ ತಜ್ಜ್ಯೋತಿ, ಜ್ಯೋತಿಗೂ ಕೂಡ ಜ್ಯೋತಿ ಆಗಿದೆ. ಜ್ಯೋತಿಷಾಮಪಿ ತಜ್ಜ್ಯೋತಿ ತಮಸ ಪರಮುಚ್ಯತೆ ಅಂದ್ರೆ ಅಜ್ಞಾನಕ್ಕಿಂತ ಆಚೆ ಇದೆ. ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವಿಷ್ಟಿತಂ. ನೋಡೋದು ಆ ಆತ್ಮ ಅದು ಜ್ಯೋತಿಗೆ ಕೂಡ ಜ್ಯೋತಿಯಾಗಿದೆ. ಮತ್ತು ಜ್ಞಾನ ಜ್ಞಾನಗಮ್ಯ ಇವೆಲ್ಲ ಹೇಳಿಸ್ಕೊಳ್ಳೋದು ಅದೇ. ಹೃದಯ ಸರ್ವಸ್ಯ ವಿಷ್ಟಿತಂ ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ಆತ್ಮ ಸ್ವರೂಪದಿಂದ ಅದು ಇದೆ. ಈಗ ಶುದ್ಧ ಪ್ರಕಾಶೋಹಂ ಐಸಿ ವೃತ್ತಿ ಹೋವೆ. ಎಲ್ಲಿ ತ್ವಂ ಪದಾರ್ಥ ಬೋಧಕ ವೇದಾಂತ ವಾಕ್ಯದಿಂದ ಶುದ್ಧ ಪ್ರಕಾಶೋಹಂ ಐಸಿ ವೃತ್ತಿ ಹೋವೆ. ಈ ರೀತಿ ಆ ಅಂತಃಕರಣ ವೃತ್ತಿ ತ್ವಂ ಪದಾರ್ಥ ಬೋಧಕ ಈ ಶುದ್ಧ ಪ್ರಕಾಶೋಹಂ ಅನ್ನುವಲ್ಲಿ ಆ ವೃತ್ತಿ ಈ ರೀತಿ ಆಗುತ್ತದೆ, ಆತ್ಮಾಕಾರವಾಗುತ್ತದೆ. ಆ ವೃತ್ತಿ ರೇಷಮೆ ಅಂತಃಕರಣ ಉಪಯುಕ್ತ ಶುದ್ಧ ಚೇತನೆ. ಆ ವೃತ್ತಿ ರೇಷದಲ್ಲಿ ಆ ವೃತ್ತಿ ಅನ್ನೋದು
ವೃತ್ತಿ ಅಂದ್ರೆ ಗೊತ್ತದೇನು? ವೃತ್ತಿ ಅಂತ ಹೇಳ್ಕೊಂತಾರೆ. ಶುರುವಿಗೆ ಹೇಳ್ಬೋದೆ, ಈ ರತ್ನಾವಳಿ ಶುರುವಾಗಲ್ಲ ಹೇಳ್ತಾರೆ. ಆ ಅಂತಃಕರಣ ಮತ್ತು ಅವಿದ್ಯೆಯ ಪರಿಣಾಮಕನ ವೃತ್ತಿ ಎನ್ನುತ್ತಾರೆ ಅಂತೇಳಿ. ಅಂತಃಕರಣದ ಪರಿಣಾಮ ಅಥವಾ ಅವಿದ್ಯೆಯ ಪರಿಣಾಮ ಅದು ವೃತ್ತಿ ಅಂತ. ಪದಕ್ಕೂ ಅರ್ಥಕ್ಕೂ ಇರುವ ಸಂಬಂಧಕ್ಕೆ ಆ ಪದಕ್ಕೂ ಅರ್ಥಕ್ಕೂ ಇರುವ ಸಂಬಂಧಕ್ಕೆ ವೃತ್ತಿ ಎನ್ನುತ್ತಾರೆ ಅಂತ ಅವತ್ತು. ಆ ಅದು 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 ಅದಕ್ಕಿಂತ ಹಿಂದೆ ಹೋದ ಪದಕ್ಕೂ ಅರ್ಥಕ್ಕ ಇರ್ತಕ್ಕಂತ ಒಂದು ಸಂಬಂಧ, ಆ ಸಂಬಂಧಕ್ಕೆ ವೃತ್ತಿ ಎನ್ನುತ್ತಾರೆ. ಆ ವೃತ್ತಿಯು ಶಕ್ತಿ ವೃತ್ತಿ ಅಂತಲೂ ಲಕ್ಷಣ ವೃತ್ತಿ ಅಂತಲೂ ಎರಡು ಪ್ರಕಾರವಾಗಿರುತ್ತದೆ. ಎಲ್ಲಿ ಸಾಕ್ಷಾತ್ ಸಂಬಂಧ ಇರ್ತದೆ ಅದು ಶಕ್ತಿ ವೃತ್ತಿ ಅನ್ನುತ್ತಾರೆ, ಪರಂಪರಾ ಸಂಬಂಧ ಇದ್ದಲ್ಲಿ ಲಕ್ಷಣ ವೃತ್ತಿ ಅನ್ನುತ್ತಾರೆ. ಇದೆಲ್ಲ ಅದಕ್ಕಿಂತ ಹಿಂದಿನ ಮಾತು. ಇಲ್ಲಿ ಅದೆಲ್ಲ ಅಜ್ಞಾನಾಶಕ ಪರಿಣಾಮಕ್ಕೂ ವೃತ್ತಿ ಹೇಳಿದ್ರು. ಅಜ್ಞಾನಾಶಕ ಪರಿಣಾಮಕ್ಕೂ ವೃತ್ತಿ ಕೈ ಹೇಳಿದ್ರು. ಅವು ಲಕ್ಷಣ ಒಂದಾದ ಬಹಳ ಮಾಡ್ಕೊಂಡು ಬಂದ. ಈಗ ಟೈಮ್ ಹಿಂದಾದ ಕತ್ತಿನ ಮತ್ತೆ ತಿರುಗಿ ಹಾಡಿದ ಹಾಡು ಅದಕ್ಕ ಅದು ಆಡಿ ಹೋಗೋದನ್ನ ಇದು ಮಾಡ್ಕೊಳ್ತು. ಮೊದಲೇ ಟೈಮ್ ಮುಂದೆ ಹೋಗೋದು ಗ್ರಂಥ. ಅದಕ್ಕೆ ಬರೀ ಎಷ್ಟೇ ಅದು ಸಂದರ್ಭ ಅವ್ರು ಹೇಳಿದಲ್ಲ ಅನನ ಅದರದ ಪರಂಪರಾ ಹಿಂಗೈತಿ, ಬಡ್ಡಿ ಬೇರವ್. ನಾ ಮಟ್ಟ ಟೊಂಗೆ ಹಿಡಿದು ಹೇಳಿದೆ ಅಷ್ಟೇ, ಗೊತ್ತಾಯ್ತಲ್ಲ. ಇಲ್ಲಿ ವೃತ್ತಿ ದೇಶ ಮೇ ಅಂತಃಕರಣ ಉಪಹಿತ ಶುದ್ಧ ಚೇತನ ಹೈ ಏನಂತಾರೆ. ಆ ವೃತ್ತಿ ಏನದ ಅದರ ವೃತ್ತಿ ದೇಶದಲ್ಲಿ ಅಂತಃಕರಣ ಉಪಹಿತ ಶುದ್ಧ ಚೇತನ ಅದ. ಹೆಂಗಂದ್ರೆ ಅಂತಃಕರಣ ಉಪಹಿತ ಶುದ್ಧ ಚೇತನದ ಅಂತ ಹೇಳಿದ್ರು. ಅಂದ್ರೆ ಏನು ಅಂದ್ರ ಅಂತಃಕರಣ ಉಪಹಿತ ಶಬ್ದ ಬಂದದ, ಹೌದಿಲ್ಲ? ಉಪಹಿತ ಅಂದ್ರೆ ಉಪಹಿತದ ಲಕ್ಷಣ. ಅಂದ್ರ ಉಪಹಿತದ ಲಕ್ಷಣ ಏನಂದ್ರ ಉಪಾಧಿ ವಾಲೆಗೂ ಉಪಹಿತ ಕೈಯೇ. ಯಾವುದು ಉಪಾಧಿ ಉಳ್ಳದ್ದಿದೆಯೋ ಅದಕ್ಕೆ ಉಪಹಿತವೆನ್ನುತ್ತಾರೆ ಶಾಸ್ತ್ರದಲ್ಲಿ. ಇವು ಶಾಸ್ತ್ರೀಯ ಶಬ್ದಗಳು. ಉಪಾಧಿ ಉಳ್ಳದಕ್ಕೆ ಉಪಹಿತವೆನ್ನುತ್ತಾರೆ. ಅಲ್ಲಿ ಮತ್ತ ಉಪಹಿತ ಶುದ್ಧ ಚೇತನ ಅಂದ್ರ ಶುದ್ಧ ಅಂದ್ರೆ ಏನ ದೋಷ ಸ್ಪರ್ಶಿ ಶುದ್ಧ, ಯಾವ ದೋಷವು ಅಂಟದಿರುವಂತ ಚೇತನ ಅದಕ್ಕೆ ಶುದ್ಧ ಚೇತನ. ಅರ್ಥಾತ್ ಏನಂದ್ರ ಅಲ್ಲಿ ಆ ಸಾಕ್ಷಿ ಚೇತನ ಅಥವಾ ಕೂಟಸ್ಥ ಚೇತನ ಅಥವಾ ಆತ್ಮ ಚೇತನ ಅಂತ ಏನಂತೀವಲ್ಲ ಅದು ಒಂದ ಏನಿದೆ. ಇವು ಪರ್ಯಾಯ ಶಬ್ದಗಳಿವೆ. ಪರ್ಯಾಯ ಅಂದ್ರೆ ಅದರ ಲಕ್ಷಣ ಅನೇಕ ಶಬ್ದ ಏಕಾರ್ಥವಾಚಕ ಪರ್ಯಾಯ. ಶಬ್ದಗಳು ಅನೇಕವಾಗ್ತಾವ, ಅರ್ಥ ಮಾತ್ರ ಒಂದೇ. ಘಟ, ಕಲಶ, ಕುಂಭ. ಘಟ, ಕಲಶ, ಕುಂಭವ ಅಂದರೆ ಘಟ ಅಂದ್ರೆ ಗಡಿಗೆ, ಕುಂಭ ಅಂದ್ರೂ ಗಡಿಗೆನ, ಕಲಶ ಅಂದ್ರೂ ಗಡಿಗೆನ. ಆದ್ರ ಅರ್ಥ
ಗಡಿಗೆನ ಆ ರೀತಿ ಇಲ್ಲಿ ಆತ್ಮ ಸ್ವರೂಪದ ಬಗ್ಗೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಆ ಶುದ್ಧ ಪ್ರಕಾಶೋಹಂ ಅಂತ ಈ ರೀತಿ ತ್ವಂ ಪದಾರ್ಥ ಬೋಧಕ ಯಾವ ವೃತ್ತಿ ಏನಾಗಿದೆಯಲ್ಲ ಆ ವೃತ್ತಿ ದೇಶದಲ್ಲಿ ಅಂತಃಕರಣ ಉಪಯುಕ್ತ ಶುದ್ಧ ಚೇತನವಿದೆ. ಅಂದ್ರ ಅಂತಃಕರಣ ಅಂತಕ್ಕಂಥದ್ದು ಉಪಾಧಿ ಐತವೆ. ವ್ಯಾಪಕವಾದ ಆಕಾಶ ಘಟ ಉಪಾಧಿಯಿಂದ ಅದು ಘಟಾಕಾಶ ಅಂತಾರೆ. ಈ ಮಠ ಉಪಾಧಿಯಿಂದ ಮಠಾಕಾಶ ಅನ್ನುತ್ತಾರೆ. ಆದ್ರ ಆ ಹೊರಗಿಂದ ಬೇರೆ ಇದು ಬೇರೆನ ಖಾಲಿ ಉಪಾಧಿ ಆಗೈತಿ. ಅದು ಇರೋದು ಹೊರಗೂ ಅದೇ ಐತಿ, ಇದು ಇಲ್ಲಿ ಒಳಗೂ ಅದೇ ಐತಿ, ಬೇರಿಲ್ಲ. ಆ ರೀತಿಯಲ್ಲಿ ಅಂತಃಕರಣ ಅಂತಕ್ಕಂಥದ್ದು ಉಪಾಧಿ ಆಗೈತೆ ಅದಕ್ಕೆ. ಆದ್ದರಿಂದ ಉಪಾಧಿ ಉಳ್ಳದಕ್ಕನ ಉಪಯುಕ್ತ ಅಂತಾರೆ. ಆದ್ದರಿಂದ ಆ ಉಪಯುಕ್ತ ಚೇತನ ಅದು ಹೇಗದಂದ್ರೆ ಶುದ್ಧ ಚೇತನದ. ಯಾತೇ ವೃತ್ಯವಚ್ಛಿನ್ನ ಚೇತನ ಅವ್ರ ವಿಷಯ ಅವಚ್ಛಿನ್ನ ಚೇತನಕ ಅಭೇದ ಹೋನೇತೆ. ಆದ್ದರಿಂದ ಇಲ್ಲಿ ಏನಾಗ್ತದೆ ಅಂತಂದ್ರ ವೃತ್ಯವಚ್ಛಿನ್ನ ಚೇತನ ವಿಷಯಾವಚ್ಛಿನ್ನ ಚೇತನದ ಅಭೇದವಾಗುವುದರಿಂದ ವೃತ್ತಿ ಅಪರೋಕ್ಷ. ಏನ್ ಹೇಳಿದ್ರು ಅಂತ ಕೇಳಿದ್ರೆ ತ್ವಂ ಪದಾರ್ಥ ಬೋಧಕ ಒಂದು ವಾಕ್ಯವನ್ನು ಹೇಳಿದ್ರೇನು? ಶುದ್ಧ ಪ್ರಕಾಶೋ ಅಂ ಅಂದ್ರೆ ನಾನು ಹೇಗಿದ್ದೇನೆ? ಶುದ್ಧನಾಗಿಯೂ ಯಾವ ದೋಷ ಸ್ಪರ್ಶ ಮಾಡಲಾರದಂತ ಶುದ್ಧವಾಗಿಯೂ ಮತ್ತು ಪ್ರಕಾಶ ಸ್ವರೂಪವಾಗಿ, ಯಾಕೆ ಸ್ವಯಂ ಪ್ರಕಾಶ ಸ್ವರೂಪಾತ್ಮ ಆದ ಪ್ರಕಾಶ ಸ್ವರೂಪನಾಗಿಯೂ ಶುದ್ಧನಾಗಿಯೂ ನಾನಿದ್ದೇನೆ ಅಂತೇನು ವೃತ್ತಿ ಹೇಳಿದ ತ್ವಂ ಪದಾರ್ಥ ಬೋಧಕಿದ್ರು. ಹಮ್ ಅಂದ್ರ ನಾನು ಅಂದಾಗ ತ್ವಂ ಪದಾರ್ಥ ಬರ್ತಾನೆ ಈ ರೀತಿ. ಆವಾಗ ಅಲ್ಲಿ ಆ ವೃತ್ತಿ ಅದೇನಾಗೈತೆ ಅಲ್ಲ ಶುದ್ಧ ಪ್ರಕಾಶೋ ಅಂತೇಳಿ ಆ ವೃತ್ತಿ ದೇಶದಲ್ಲಿ ಅಂತಃಕರಣ ಉಪಯುಕ್ತ ಶುದ್ಧ ಚೇತನದ ಮತ್ತು ವೃತ್ತಿ ಅವಚ್ಛಿನ್ನ ಚೇತನ, ಅದು ವೃತ್ತಿ ಅವಚ್ಛಿನ್ನ ಚೇತನ ವಿಷಯ ಅವಚ್ಛಿನ್ನ ಚೇತನ ಈ ಎರಡು ಅಭೇದ ಆಗಿರ್ತಾವು. ವೃತ್ತಿ ಐತಲ್ಲ ಅಂತಃಕರಣದ ಪರಿಣಾಮ ರೂಪ ವೃತ್ತಿ ಅದ ಇಲ್ಲ. ವೃತ್ತಿ ಇದ್ದದ್ದು ಆ ವೃತ್ತಿ ಐತಂದ್ರ ಅದರ ಚೇತನ ಐತಿಲ್ಲ. ಅಲ್ಲದೆ ವಿಷಯ ಯಾವುದನ್ನ ವೃತ್ತಿ ವಿಷಯ ಮಾಡಿತು ಆ ವಿಷಯದ ಚೇತನ ಐತಿಲ್ಲ. ಅಂದ್ರ ವೃತ್ತಿ ಮತ್ತು ಉಪಾಧಿಯಾದ ವಿಷಯ ಇವು ಎರಡು ಏಕಾಗ್ತಾವ ಅದರ ಜ್ಞಾನ ಆಗುವಾಗ. ಹೌದ ಇಲ್ಲ? ಸಾಮಾನ್ಯ ಈಗೊಂದು ಇಲ್ಲಿ ಮೊಬೈಲ್ ಇಟ್ಟಾರು ಅದು ಜ್ಞಾನ ಆಯ್ತು ಅಂತೇಳಿ ಈ ಮೊಬೈಲ್ ಅನ್ನೋದು ಒಂದು ವಿಷಯ ಐತಿ, ಅದ ನೇತ್ರ ವಿಷಯ ಐತಿ, ಹೌದಲ್ಲ? ಆದ್ರ ಇದು ಮೊಬೈಲ್ ಜ್ಞಾನ ಆಗ್ಬೇಕಾದ್ರ ಹೇಗಾಕತಿ ಅಂದ್ರ ಅಂತಃಕರಣದ ಪರಿಣಾಮ ರೂಪ ವೃತ್ತಿ ನೇತ್ರ ದ್ವಾರ ಆ ಮೊಬೈಲ್ ತನಕ ಹೋಗಿ ಅದರ ಆಕಾರ ತಾಳ್ತದೆ. ಅದರ ಆಕಾರ ತಾಳಿದಾಗ ಅದರ ಆವರಣ ಬಂದ ಆವಾಗ ಅದರಲ್ಲಿಂದ ಚಿದಾಭಾಸೆ ನೋಡ್ತಾನ ಇದು ಮೊಬೈಲ ಅಂತ ತಿಳಿಯುತ್ತಾನೆ. ಪ್ರತಿಯೊಂದು ಜ್ಞಾನ ಈ ರೀತಿ ಆಗ್ತಿರ್ತಾವ. ಅದು ಉಪಾಧಿ ವೃತ್ತಿ ಮತ್ತು ಮೊಬೈಲ್ ವಿಷಯ ಇವು ಎರಡು ವೃತ್ತಿ ಹೋಗಿ ಅದರೊಡನೆ ಸಂಬಂಧ ಆಗೈತಿ.
ಈ ಎರಡು ಉಪಾಧಿಗಳು ವೃತ್ತಿಯೊಳಗೆ ಚೇತನದ ಎಲ್ಲೋ ಐತಿ. ಮೊಬೈಲ್ ಅಂತ ಹೇಳಿದ್ರೆ ವಿಷಯವಾದ ಮೊಬೈಲ್ ಅಲ್ಲಿ ಚೇತನದ ಎಲ್ಲೋ ಅದು ಉಪಾಧಿ ಎರಡು ಒಂದಾದಾಗ ಆ ಎರಡು ಉಪಯುಕ್ತ ಚೇತನಗಳು ಕೂಡ ಒಂದಾಗುತ್ತವೆ. ಹೇಳ್ತಾನೆ ಉಪಾಧಿ ವೃತ್ತಿ ಮತ್ತು ಮೊಬೈಲ್ ಇವು ಒಂದಾಗುವಾಗ ಧ್ಯಾನ ಆಗುವಾಗ ಆ ಉಪಾಧಿ ಎರಡು ಒಂದು ಏಕದೇಶದಲ್ಲಿ ಬಂದಾಗ ಆ ವಿಷಯ ಉಪಯುಕ್ತ ಚೇತನ ವೃತ್ತಿ ಉಪಯುಕ್ತ ಚೇತನ ಅವು ಒಂದಾಗುತ್ತವೆ. ವಿಷಯ ಚೇತನ ಅಭೇದ ಹೋವೆ ಎರಡು ಒಂದಾಗ್ಬಿಡ್ತಾವೆ. ಹೋನೇತೆ ಏ ವೃತ್ತಿ ಅಪರೋಕ್ಷ. ಆವಾಗ ಏನಾಯ್ತು, ಆ ಮೊಬೈಲದ ಜ್ಞಾನ ಆಯ್ತು. ಯಾವ ಜ್ಞಾನ ಆಯ್ತು? ಅಪರೋಕ್ಷ ಜ್ಞಾನ ಆಯ್ತು. ಅಪರೋಕ್ಷ अंदर अपरोक्ष अंदर प्रत्यक्ष अंदर अपरोक्ष है। ता वृत्ति के विषय चेतन में ब्रह्मता भी है। आ वृत्तिये विषय चेतनದಲ್ಲಿ ಏನೈತಿಲ್ಲ, ಆ ವೃತ್ತಿಗೆ ವಿಷಯ ಚೇತನ ಏನು ಮೊಬೈಲ್ ಅಲ್ಲಿ. ಹೌದಾ? ಆ ವೃತ್ತಿಗೆ ವಿಷಯ ಮೊಬೈಲ್ ಆಗೈತೆ, ಎಲ್ಲ ಇದ್ದಾನೆ ಹೇಳಿದ್ದೆ. ಮತ್ತ ಆ ಮೊಬೈಲ್ ಅಂದ್ರೆ ವಿಷಯ ಚೇತನ ಅದು. ಅಲ್ಲಿ ಮೊಬೈಲ್ ವಿಷಯ ಇದೆ, ಅದು ಚೇತನ ಅದೇ ಮೊಬೈಲ್ ಆಗ. ಆ ವಿಷಯ ಚೇತನದಲ್ಲಿ ಬ್ರಹ್ಮತಾ भी है. ಬ್ರಹ್ಮ ಚೇತನ ಅದನ್ನೇ ಇಲ್ಲ ಅದ್ರ. ಹೇಗದಂದ್ರ ಬ್ರಹ್ಮ ನಾಮ ವ್ಯಾಪಕ है. ಬ್ರಹ್ಮ ಅಂತ ಎದಕ್ಕಂತಾರೆ ಅಂದ್ರ ವ್ಯಾಪಕ ವಸ್ತು, ಅದು ಎಲ್ಲ ಕಡೆ ತುಂಬಿಕೊಂಡು ಪ್ರತಿಯೊಂದು ಅಣುರೇಣು ತೃಣಕಾಷ್ಟಗಳೆಲ್ಲ ಪ್ರತಿಯೊಂದು ವಸ್ತುವಿನಲ್ಲಿ ತುಂಬಿಕೊಂಡೈತೆ. ಮತ್ ಮೊಬೈಲ್ ಮೊಬೈಲ್ ಅದು ಅದಕ್ಕೆ ಇಲ್ಲಿ ಏನ್ ಹೇಳಿದ್ರು, ವಿಷಯ ಚೇತನ ಬ್ರಹ್ಮತಾ भी है. ಆ ವಿಷಯ ಚೇತನವಾದ ಮೊಬೈಲ್ ದೃಷ್ಟಾಂತ ಕೊಟ್ಟೇವು. ಅಲ್ಲಿ ಬ್ರಹ್ಮ ಐತೆ ಇಲ್ಲ ಐತಿ. ಅದು ದೇಶ, ಎಲ್ಲ ದೇಶದಲ್ಲಿ ಅದ. ಕಾಲ ಎಲ್ಲ ಸಮಯದಲ್ಲಿ ಅದ. ವಸ್ತು ಅಂದ್ರೆ ಪ್ರತಿಯೊಂದು ವಸ್ತುವಿನಲ್ಲಿನೂ ಅದು. ಅದಕ್ಕ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಶ್ರುತಿ ಹೇಳ್ತದೆ. ब्रह्मता भी है, परंतु ब्रह्माकार वृत्ति हुई नहीं. ಆ ಬ್ರಹ್ಮ ಅಲ್ಲಿ ಇದೆ, ಬ್ರಹ್ಮಚೇತನ ಅಲ್ಲಿ ಐತ್ಕರೆ, ಆದ್ರ ಬ್ರಹ್ಮಾಕಾರ ವೃತ್ತಿ ಹುಯಿ ನೈ ಆಗಿಲ್ಲ. ಬ್ರಹ್ಮಾಕಾರ ವೃತ್ತಿ ಆಗಿಲ್ಲ. ಯಾಕಾಗಿಲ್ಲ? ಕಾಯತೆ अवांतर वाक्य से वृत्ति हुई है. आ वाक्य ऐतಲ್ಲ, ಯಾವ ವಾಕ್ಯ? ಯಾವ ವಾಕ್ಯ? ಯಾವ ವಾಕ್ಯ ಅಂದ್ರ ಶುದ್ಧ ಪ್ರಕಾಶೋ ಹಂದಿಲ್ ಬಂದಿತ್ತಲ್ಲ, ಸೋಂಪದ ಬೋಧಕ ವಾಕ್ಯದು, ಆತ್ಮನನ್ನು ತಿಳಿಸುವ ವಾಕ್ಯದು. ಆ ವಾಕ್ಯ ಹೇಗೈತಿ? ಅವಾಂತರ ವಾಕ್ಯ ಐತಿ. ಯಾಕ ಅವಾಂತರ? ಯಾಕ ಅವಾಂತರ ಅಂದ್ರೆ ಅವಾಂತರ ವಾಕ್ಯ ಅಂತ ಅಂತಾರಲ್ಲಿ ಅದಕ್ಕೆ ಇದರ ಗೊತ್ತಬೇಕಲ್ಲ. ಅದರ ಲಕ್ಷಣ ಏನು ಅಂದ್ರ ಬ್ರಹ್ಮ ಆತ್ಮರ ಸ್ವರೂಪವನ್ನು ಭಿನ್ನ ಭಿನ್ನವಾಗಿ ತಿಳಿಸುತ್ತಿದ್ದಾರೆ. ಈಗ ಶುದ್ಧ ಪ್ರಕಾಶೋ ಹನುಮಂತ ಐತೆ ಇಲ್ಲ, ಇದು ಏನದ? ಅದೇ ಅವಾಂತರ ವಾಕ್ಯದು. ಯಾಕ? ಇಬ್ರು ಬೇರೆ ಬೇರೆ ಮಾಡ್ತಿದ್ದಾರೆ.
ಯಾಕಂದ್ರ ಬರೇ ಆತ್ಮನ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ನಾನು ಆತ್ಮನಾದ ನಾನು ಹೇಗಿದ್ದೇನೆ, ಶುದ್ಧನಾಗಿದ್ದೇನೆ, ಯಾವ ದೋಷ ಲಿಪಿತ ಇಲ್ಲ, ಮತ್ತು ಪ್ರಕಾಶ ಸ್ವರೂಪನಾಗಿ ಆತ್ಮನಾದ ನಾನಿದ್ದೇನೆ ಅಂದಾಗ ತ್ವಂ ಪದಾರ್ಥ ಬೋಧಕೈತಿ. ಬರೇ ಆತ್ಮನನ್ನು ತಿಳಿಸ್ತೋ ಆ ಅದೇ ಮಾತ್ರ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂದ್ರೆ ಅದು ಬ್ರಹ್ಮನ ಸ್ವರೂಪ ಸತ್ಯ ಸ್ವರೂಪದ, ಜ್ಞಾನ ಸ್ವರೂಪದ, ಅನಂತ ಸ್ವರೂಪದ ಅಂತ ಬ್ರಹ್ಮನ ಅರ್ಥ ತಿಳಿಸ್ಯಾರ, ಆತ್ಮನ ತಿಳಿಸಿಲ್ಲ. ಇದು ಆತ್ಮನ ಅರ್ಥ ತಿಳಿಸ್ಯಾರ, ಶುದ್ಧ ಪ್ರಕಾಶ ಮಾನಗಳು. ಬ್ರಹ್ಮನ ತೋಡಿಲ್ಲ. ಹೀಗೆ ಆದ್ದರಿಂದ ಅವಾಂತರ ವಾಕ್ಯಸೆ ವೃತ್ತಿ ಹುಯಿಯೇ, ಅಲ್ಲಿ ಬ್ರಹ್ಮಾಕಾರ ಯಾಕಾಗಿಲ್ಲದು ಅಂತಂದರೆ ಅವಾಂತರ ವಾಕ್ಯದಿಂದ ವೃತ್ತಿ ಹುಟ್ಟಿದೆ. ಆದ್ದರಿಂದ ಅವಾಂತರ ವಾಕ್ಯ ಅಂದ್ರೇನು? ಕೇವಲ ತ್ವಂಪದ ಬೋಧಕ ಅಥವಾ ಕೇವಲ ಆತ್ಮನನ್ನು ತಿಳಿಸುವುದಾಗಲಿ, ಕೇವಲ ಬ್ರಹ್ಮನನ್ನು ತಿಳಿಸುವುದಾಗಲಿ, ಇವು ಆ ವಾಕ್ಯಕ್ಕೆ ಏನಂತಾರೆ? ಅವಾಂತರ ವಾಕ್ಯ. ಏನ್ ನಮ್ಮ ಮುಂದೆ ಏನದ? ಮಹಾವಾಕ್ಯ. ಮಹಾವಾಕ್ಯ ಅಂತ ಹೇಳ್ಕಂತಾರಪ್ಪ. ಜೀವ ಬ್ರಹ್ಮ ಅಭೇದ ಬೋಧಕ ವಾಕ್ಯಕ್ಕೂ ಜೀವ ಬ್ರಹ್ಮನ ಅಭೇದವನ್ನು ಬೋಧಿಸ್ತಕ್ಕಂತ ವಾಕ್ಯಕ್ಕೆ ಮಹಾವಾಕ್ಯವೆನ್ನುತ್ತಾರೆ. ಅದು ಜೀವನ ಮತ್ತು ಬ್ರಹ್ಮನ ಎರಡು ಕೂಡಿಸಿ ತಿಳಿಸ್ತೈತೆ. ಅಂದ್ರ ಅದಕ್ಕೆ ಮಹಾವಾಕ್ಯ ಅಂದ್ರ ನಮ್ಗ ಆ ಬ್ರಹ್ಮ ಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಇದರಿಂದ ಆಗತ್ತೆ, ಮಹಾವಾಕ್ಯದಿಂದ. ಅದಕ್ಕೆ ಮಹಾವಾಕ್ಯ से होती तो ब्रह्माकार भी होती. ಅದೇ ಅವಾಂತರ ವಾಕ್ಯದಿಂದ ಆಗಲಾರದೆ. ಅವಾಂತರ ವಾಕ್ಯರು ಶುದ್ಧ ಪ್ರಕಾಶೋ ಹಂ ಅಂತ ಇಲ್ಲಿ ಬಂದ, ಅದು ಅವಾಂತರ ವಾಕ್ಯದಿಂದ ಆದದ್ದರಿಂದ ಅವಾಗ ಬ್ರಹ್ಮಾಕಾರ ವೃತ್ತಿ ಆಗ್ಲಿಲ್ಲ ಅಂತ ಹೇಳಿದ್ರು. ಮತ್ತ ಅದೇ ಒಂದು ವೇಳೆ ಮಹಾವಾಕ್ಯದಿಂದ ಆ ವೃತ್ತಿ ತಯಾರಾಗಿತ್ತಂದ್ರ ಬ್ರಹ್ಮಾಕಾರನು ಆಗ್ಬಿಡ್ತಿತ್ತು. ಅಹಂ ಬ್ರಹ್ಮಾಸ್ಮಿ ಅಂತ. ಈಗೇನಾಗಿದೆ? ಶುದ್ಧ ಪ್ರಕಾಶೋ ಹಂ ಅಂತ ಆಗಿದೆ. ಬರೀ ಆತ್ಮನ ಬಗ್ಗೆ. ಅದಕ್ಕ ಮಹಾವಾಕ್ಯ ಪ್ರಮಾಣದಿಂದ ಆ ವೃತ್ತಿ ತಯಾರಾಗಿತ್ತಂದ್ರ ಬ್ರಹ್ಮಾಕಾರ ಆಗ್ತಿತ್ತು. ಕಾಯತೆ ಯಾಕಂದರೆ ಶಬ್ದಜನ್ಯ ಜ್ಞಾನಕಾಯ ಸ್ವಭಾವ. ಈಗೇನು ಶಬ್ದ ಐತಲ್ಲ, ಶಬ್ದದಿಂದ ಜ್ಞಾನಕತೆ ಅಂದ್ರೆ ನಾ ಏನ್ ಹೇಳಿದೆ ನಾನು, ಆ ಶಬ್ದದ್ದು ಒಂದು ಸ್ವಭಾವ ಐತೆ. ಶಬ್ದಜನ್ಯ ಜ್ಞಾನಿನ ಕತೆ ಆತರ ಸ್ವಭಾವ ಹೇಳ್ತಾರೆ. ಸನ್ನಿಹಿತ ಪದಾರ್ಥಕ್ಕೂ ಜಿಸ್ ರೂಪತೆ ಶಬ್ದ ಬೋಧನ ಕರೆ. ಏನ್ ಹೇಳಿದ್ರು? 35ನೇ ಹೆಡ್ಡಿಂಗ್ 35ನೇ ಹೆಡ್ಡಿಂಗ್ ಬಂದೇನ ಶಬ್ದಜನ್ಯ ಜ್ಞಾನದ ಸ್ವಭಾವ ಹೇಳ್ತಾರೆ. ಸನ್ನಿಹಿತ ಪದಾರ್ಥವನ್ನು ಯಾವ ರೀತಿಯಿಂದ ಶಬ್ದವು ಬೋಧ ಮಾಡುತ್ತದೆಯೋ, ಅದ್ರ ಹಿಂದಿ ಓದಿದಾಗ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿಬಿಡಿ. ಅಂದರೆ ಸನ್ನಿಹಿತ ಪದಾರ್ಥಕ್ಕೂ ಜಿಸ್ ರೂಪತೆ ಶಬ್ದ ಬೋಧನ ಕರೆ.
ಹೆಂಗಂದ್ರೆ ಏನು? ಸನ್ನಿಹಿತ ಅಂದ್ರೆ ಏನು? ಪದಾರ್ಥ ಅಂದ್ರೆ ಏನು? ಅವುಗಳ ಲಕ್ಷಣ ಏನು? ತಲೆ ಜಾಡ್ತಾರೆ ಯಪ್ಪ ಹೆಚ್ಚಿ ಹೆಚ್ಚಿಗೆ ತರುತ್ತಂತೆ ಆ ಕಾಯ್ದೆ ಮತ್ತು ಶಾಸ್ತ್ರಗಳು. ಸನ್ನಿಹಿತ ಅಂತ ಎದಕ್ಕಂತಾರು ಅಂತ ಕೇಳಿದ್ರೆ स्वरूप से भिन्न होवे और संबंधी होवे उसे सन्निहित कहते हैं. ಸನ್ನಿಹಿತ ಅಂತ ಎದಕ್ ಅನ್ಬೇಕಂದ್ರ ಸ್ವರೂಪಕ್ಕಿಂತ ಭಿನ್ನ ಇರ್ಬೇಕು. ಭಿನ್ನ ಅಂದ್ರೆ ಬ್ಯಾರೆ, ಆತ್ಮ ಸ್ವರೂಪಕ್ಕಿಂತ ಬ್ಯಾರೆ ಇರಬೇಕು ಮತ್ತು ಸಂಬಂಧಿ ಇರಬೇಕು. ಅದಕ್ಕೆ ಸನ್ನಿಹಿತ ಅನ್ಬೇಕು. ಈಗ ನಮ್ಮ ಶಾಸ್ತ್ರದ ನಾನು ಸಾವಿರಾರು ಲಕ್ಷಣಗಳನ್ನು ಹೇಳಿದ್ದೇನೆ, ಒಂದಲ್ಲ ಎರಡಲ್ಲ, ಸಾವಿರಾರು. ಅವು ನೀವು ಎಲ್ಲರೂ ಹುಡುಕಿದ್ರೆ ಸಿಗುವುದಿಲ್ಲ, ಸಿಗೋದೇ ಇಲ್ಲಿ ಎಲ್ಲಿ ಸಿಗುವುದು. ಅದಕ್ಕಾಗಿ ಈ ರೀತಿ ಸನ್ನಿಹಿತ ಅಂದ್ರೆ ಸ್ವರೂಪಕ್ಕಿಂತ ಭಿನ್ನ ಇರಬೇಕು, ಸಂಬಂಧಿ ಇರಬೇಕು, ಅದಕ್ಕ ಸನ್ನಿಹಿತ ಅನ್ಬೇಕು. ಮುಗಿತಾ ಇಲ್ಲ? ಮುಗಿಯುತ್ತ. ಸನ್ನಿಹಿತ ಅಂದ್ರೆ ಅರ್ಥ ಸಮೀಪ ಅಂತ ಅರ್ಥ. ಸ್ವರೂಪಕ್ಕಿಂತ ಭಿನ್ನ ಇರಬೇಕು, ಸಂಬಂಧಿ ಇರಬೇಕು, ಅದಕ್ಕೆ ಸನ್ನಿಹಿತ. ಶಾಸ್ತ್ರೀಯ ಶಬ್ದಗಳು, ಆ ಶಾಸ್ತ್ರೀಯ ಶಬ್ದಗಳು ಅದರ ಬಗ್ಗೆ ತಿಳ್ಕೋಬೇಕಲ್ಲ. ಇಲ್ಲಂದ್ರ ಸನ್ನಿಹಿತ ಅಂದ್ರೆ ಏನ್ ಸನ್ನಿಹಿತ? ಇದಕ್ಕೆ ಅದು ಸನ್ನಿಹಿತ ಅನ್ನೋದು ಮುಂದೆ ಹೋಗ್ಬಿಡುದು. ಹಂಗ ಅದ್ ನಿನಗೆ ತಿಳಿಯೋದಕ್ಕೆ ಬಿಡೋದಕ್ಕೆ ಹಿಂಗೂ ಇರ್ತಾವ. ಆಯ್ತು. ಮುಂದೆ ಏನದ ಸನ್ನಿಹಿತ ಆದ್ಮೇಲೆ ಪದಾರ್ಥ ಯಾವುದು ಬೋಧನೆ ಮಾಡುವುದು. ಸನ್ನಿಹಿತ ಪದಾರ್ಥ. ಪದಾರ್ಥ ಅಂದ್ರೆ ಅದರ ಲಕ್ಷಣೆ ಅಂದ್ರ ಪದಾರ್ಥ ಅಂತ ಎದಕ್ಕಂತಾರೆ? ನಾನು ಹಿಂದೇನೂ ಹೇಳೀನಿ, ಅದು ಈ ಕಡೆ ಬೇರೆ ಈ ಕಡೆ ಹಾರಿ ಇರ್ತೈತಿ ಮಾತಾಡೋ ಅದ್ರಾಗ. ನಿಮಗ್ ಪೂರ ಇದು ಆಗುತ್ತಾನ ಹಂಗ ಹೇಳುದ. ಹೆಂಗ ಪದಾರ್ಥ ಅಂತ ಎದಕ್ಕಂತಾರೆ ಅಂತಂದ್ರ ಜ್ಞೇಯತ್ವಂ, ಪ್ರಮೇಯತ್ವಂ, ಅವಿಧೇಯತ್ವಂ, ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನ. ಪದಾರ್ಥ ಪದಾರ್ಥ ಅಂದ್ರೆ ಒಂದು ವಸ್ತು ಹೋಗಲ್ಲ, ಸಾಮಾನ್ಯ. ಪದಾರ್ಥ ಅಂದ್ರೆ ಒಂದು ಏನು ವಸ್ತು, ಇದು ಸಾಮಾನ್ಯ ಮಾತನಾಗ. ಆದ್ರೆ ಶಾಸ್ತ್ರ ಅದು ಪದಾರ್ಥ ಅಂತ ಎದಕ್ಕಂತಾರ, ಅದ್ರ ಲಕ್ಷಣ ಏನು ಅಂತ ಕೇಳಿದ್ರೆ ಕಾಯ್ದೆ ಅವಾಗ ಅದಕ್ಕೆ ಜ್ಞೇಯತ್ವಂ, ಪ್ರಮೇಯತ್ವಂ, ಅವಿಧೇಯತ್ವಂ, ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನ ಅಂತ ಇವ್ ಲಕ್ಷಣ ಅಂದ್ರ ಅರ್ಥ. ಇದರ ತಿಳಿತಾನ ಲಕ್ಷಣ ಹೇಳಿದ್ದಾರ ತಿಳಿತು, ನಿಮಗ್ ತಿಳಿದಿಲ್ಲ ಅಂತ ನನಗೆ ಗೊತ್ತಾಗಿರ್ತದೆ. ಅದಕ್ಕೆ ನಾವು ಬರುದಿಲ್ಲ, ಅದನ್ನ ತಿಳಿಸೇ ಹೋಗ್ಬೇಕು. ಮುಂದೆ ಲಕ್ಷಣ ಮಾಡಿದ್ರಿ, ಲಕ್ಷಣ ಮಾಡಿದ್ರೆ ಬಹಳ ನೀವು ಬರ್ಕೋದಿರ್ಗೋ. ಹಂಗಂದ್ರೆ ಏನ ನಿನಗ ಗೊತ್ತಿಲ್ಲ, ಹೀಗಾಕದ. ಅದಕ್ಕೆ ಮಾತಾಡೋದು. ನಾನು ಮಹಾಭಾರತದಲ್ಲಿ ಯುದ್ಧ ಮಾಡಬೇಕಂತಂದ್ರ ಒಂದು ನೇಮ. ಅವನು ಸುಮ್ಮನೆ ನಿಂತಿದ್ದ ಅಂದ್ರೆ ಈಗ ಅವನು
ಹೊಡೆಯೋದೈತಿ, ತಲವಾರ್ ಕತ್ತಿಯಿಂದ ಹೊಡೆಯೋದೈತಿ, ಹೌದಿಲ್ಲ? ನೆಗಡಿನೂ ಬಂದಿದೆ, ಏನು ಎಲ್ಲ ಬಂದಾಗ್ತದೆ. ಹೊಡೆಯೋದೈತೆ ಅಂದ್ಕೊಂಡೇನ ಈಗ ನೀವೇನ್ ಮಾಡ್ತೀರಿ? ಹೊಡೆಯೋದೈತಿ ಯಾವನ ಅಂದ್ರೆ ಹೋಗಿ ಗಪ್ ಚುಪ್ಪನೆ ಹಿಂದ್ ಹೋಗಿ ಪಟಕನ ಹೊಡೆಯೋದು, ಹೌದೆಲ್ಲ ಹೆಂಗ್ ಮಾಡ್ತಾರ್ರಿ? ಮಹಾಭಾರತದ ಯುದ್ಧದ ನಿಯಮ ಏನೈತಿ? ಯುದ್ಧದ ನಿಯಮ ಅಂದ್ರ ಹಂಗ ಹಿಂದ್ ಹೋಗಿ ಗಪ್ಪತ್ತೆ ಹೊಡೆಯೋದಿಲ್ಲ. ಅವ ನಾನ್ ನೋಡಿಲ್ಲ ಅಂದ್ರನು ಸಾವಧಾನ, ಸಾವಧಾನ ಅಂದ್ರ ಹುಷಾರಿ. ಈಗ ನಿನ್ನ ಗದ್ದು ಕೊಡೋದನ್ನ ಹೇಳಿ ಹಿಂದಿಡ್ಬೇಕು. ಅಕ್ಕ ಅಷ್ಟೊಳಗೆ ಅವನು ಹುಷಾರಾಗಿ ತಯಾರಾಗಿರ್ತಾನ. ಆ ಹೇಗ್ ಅದಕ್ಕಾಗಿ ಇಲ್ಲಿ ಅದಕ್ಕ ನಾನು ನಿಮ್ಮನ್ನ ಸಾವಧಾನ ಸಾವಧಾನ ಬರೋಬ್ಬರಿ ಇದಕ್ಕ ನಿಲ್ಲು. ಆಗ ಈಗ ನೋಡಲ್ಲಿ ಬರೀ ಪದಾರ್ಥ ಅಂದ್ರೂ, ಪದಾರ್ಥ ಅಂದ್ರೆ ಒಂದು ವಸ್ತು, ಸಾಮಾನ್ಯ ಶಬ್ದ. ಆದ್ರದ್ದು ಶಾಸ್ತ್ರೋಕ್ತವಾಗಿ ಅದರ ಲಕ್ಷಣ ಏನು ಅಂತ ಹೇಳಿದ್ರೆ, ಜ್ಞೇಯತ್ವಂ, ಜ್ಞೇಯತ್ವಂ, ಪ್ರಮೇಯತ್ವಂ, ಅಭಿಧೇಯತ್ವಂ, ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ ಇಟ್ಟೈತ. ಹಾಗಾದರೆ ಜ್ಞೇಯತ್ವಂ ಅಂದ್ರೆ, ಜ್ಞೇಯತ್ವಂ ಅಂದರೆ ಜ್ಞಾನಕ್ಕೆ ವಿಷಯವಾದದ್ದು. ಅದಕ್ಕೆ ಪದಾರ್ಥ ಆ ಪದಸ್ಯ ಅರ್ಥ ಪದಾರ್ಥ. ಈ ಜ್ಞಾನಕ್ಕ ವಿಷಯ ಆಗೈತಿಲ್ಲೋ ಅಂತೇಳಿ ಇದು ಮೊಬೈಲ್ ಅಂತ ಹೇಳ್ತಾನು. ಜ್ಞೇಯತ್ವ ಜ್ಞಾನಕ ವಿಷಯಕ್ಕೂ ಜ್ಞೇಯಕ, ಜ್ಞಾನಕ್ಕೆ ವಿಷಯವಾದದಕ್ಕ ಜ್ಞೇಯತರ, ಆದ್ದರಿಂದ ಜ್ಞೇಯತ್ವ. ಅದು ಜ್ಞಾನಕ್ಕೆ ವಿಷಯ ಆಗಿದೆ ಮೊಬೈಲ್, ಆದ್ದರಿಂದ ಅದು ಜ್ಞೇಯತ್ವ. ಮುಂದೇನಿದೆ? ಪ್ರಮೇಯತ್ವ. ಜ್ಞಾನ ಶಬ್ದ ಪ್ರಮೇಯತ್ವ ಅಂದ್ರ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ಪ್ರಮೇಯ ಅಂತ. ನೋಡಿ ಅಷ್ಟು ವಿಚಿತ್ರ ಐತಿ. ಜ್ಞಾನತ್ವ ಪ್ರಮೇಯತ್ವಕ್ಕೂ ಏನ್ ಬೇಡ ಅಂದರೆ, ಜ್ಞಾನ ಅಂದ್ರೆ ಸಾದಾ ಚಾ ಇದ್ದಾಗ ₹5 ಕೊಡ್ತಾರಲ್ಲ, ಇದ್ರಾಗ ಹಾಕಿಟ್ಟಿರ್ತಾರ, ಹಿಂಗ್ ಅದೊಂದು ಇದ್ರಾಗ ಓದಿ ಕೊಡ್ತಾರ. ಮತ್ತೊಂದು ಚಾ ಕೇಟಿ ಫೇಶಿಯಲ್ ಅನುಕೂಲನ ಅದನ್ನ ಬ್ಯಾರೆ ಮಾಡಿ ಕೊಡ್ಬೇಕು. ಇದು ₹5 ಇದ್ರೆ ಅದು ₹20. ಹೀಗೆ ಅದನ್ನ ಹಾಗೆ ಜ್ಞೇಯತ್ವ ಅನ್ನೋದು ಜ್ಞಾನಕ್ಕೆ ವಿಷಯವಾದದ್ದು ಸಾಮಾನ್ಯ ಶಬ್ದ. ಪ್ರಮೇಯತ್ವ ಅಂದ್ರೆ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ವಿಷಯವಾದದ್ದು ಪ್ರಮೇಯ. ತಿಳಿತಾರೆ? ಇನ್ನ ಆ ಲೌಕಿಕ ಉದಾಹರಣೆ ಕೊಟ್ರ ಬರೋಬರಿ ತಿಳಿತೈತೆ. ಅಂದ್ರ ಜ್ಞೇಯ ಮತ್ತು ಪ್ರಮೇಯದಾಗ ಏನ್ ವಿಲಕ್ಷಣ ಆಯ್ತು ಬ್ಯಾರೆ ಅಂತಂದ್ರ, ಈಗ ಒಬ್ಬ ಶ್ರೀಮಂತ ಇದ್ದ. ಶ್ರೀಮಂತ ಇದ್ದ, ಅವು ತಂದೆ ತಾಯಿ ಹೇಳಿದ್ರೆ ಇನ್ನ ಲಗ್ನ ಮಾಡೋರಿ. ದೊಡ್ಡ ಏನ ಲಗ್ನ ಮಾಡೋಣ ಅಂದ್ರ ಅಟ್ರಾಗ ಇವ್ ಏನ್ ಮಾಡಿದ್ ಗೊತ್ತ,
ಒಂದ್ ಕಡೆ ಬ್ಯಾರೆ ನೆಲದಲ್ಲಿ ಇಟ್ಟಿದ್ದ ಹೇಳ್ತಾ ಆ ಅವನು ನೆಲದಲ್ಲಿ ಇಟ್ಟಿದ್ದ ಒಂದ್ ಹುಡುಗಿ ಮೇಲೆ ಅಕ್ಕವಿಲ್ಲ ಅದನ್ನ ಈಗ ಏನ್ ಮಾಡ್ಬೇಕು ಅದೆಲ್ಲ ಅಂದ ಇಲ್ಲ ಮತ್ ನಾವು ನೋಡೇನಿ ಅದನ್ನ ಮಾಡ್ಕೋಬೇಕು ಅಂದ ಯಾರವರು ಎಲ್ಲಿರ್ತಾರ ಯಾರ ಮಕ್ಕಳು ಆಕಿ ಹೆಸರೇನು ಏನು ಗೊತ್ತಾಯಿಲ್ಲ ಬರೀ ನೋಡ್ಯಾನ ಅಟ್ಟ ಅವ್ರಂದ್ರು ಈ ಉಸಿರುಗತೆ ಹಂಗ ಹಿಂಗ್ ಮಾಡಕ್ ಹೋಗ್ಬೇಡ ಎಲ್ಲಾ ಲಗ್ನ ಆಗ್ಬೇಕಾದ್ರೆ ಮತ್ತೆ ಎಲ್ಲಾ ನೋಡ್ಬೇಕಾಕತಿ ಹೌದಿಲ್ಲ ಬರಾಬರಿ ನೋಡಿ ಇದನ್ನ ಮಾಡ್ಬೇಕಾಕತಿ ನೀವ್ ಮಾಡಿ ಹುಡುಗ ನಿನಗೇನ್ ತಿಳಿಯೋದಿಲ್ಲ ಅಂತ ಅವ್ರು ಒಂದು ಕನ್ಯಾ ನೋಡಿ ಪಸಂದ್ ಮಾಡಿ ಅದನ್ನ ಲಗ್ನ ಮಾಡಿದ್ರು ಲಗ್ನ ಮಾಡಿದ್ರು ಇವ ಮನಸ್ಸಿಗೆ ಇಟ್ಟಿದ್ದ ಇವ ಮನಸ್ಸಿಗೆ ಇಟ್ಟಿದ್ದ ಈ ಕಡೆ ಬೇರೆ ಹುಡುಗಿ ಮೇಲೆ ಅಲ್ಲಿಂದ ಏನ್ ತಂದೆ ತಾಯಿ ಮಾತಂತೂ ಮೇಲೆ ಹಾಕೊಳಂಗಿಲ್ಲ ಲಗ್ನ ಮಾಡ್ಕೊಂಡ್ಬಿಟ್ಟಾನ ಮತ್ತ ಆದ್ರ ಮನಸ್ಸರ ಈ ಕಡೆ ಆಮ್ಯಾಲ ಏನ್ ಮಾಡ್ದವ ಅಂತ ಅಂದ್ರ ದೊಡ್ಡ ಕಂಡಾಪಟ್ಟಿ ಲಕ್ಷಾನ ಗಟ್ಲೆ ಪಗಾರ ಇತ್ತ ಇರ್ಲಿ ತಂದೆ ತಾಯಿ ಮಾತನು ಇರ್ಲಿ ಮತ್ತ ನಮಗೂ ಇರ್ಲಿ ಅಂತೇಳಿ ಆಕಿ ಹೆಣ್ಮಗಳನ್ನ ತಗೊಂಡು ಒಂದು ಬಾಡಿಗೆ ಮನೆ ಹಿಡಿದ ಅಲ್ಲಿಟ್ಟು ಹೌದಾ ಆ ಕಡೆ ಮನೆಯಾಗೂ ಹೋಗ್ತಿದ್ದ ಈ ಕಡೆ ಹೊರಗೂ ಹೋಗ್ತಿದ್ದ ಎಲ್ಲ ಕಡೆ ನಡೆದಿತ್ತು ಗಾಡಿ ಆಕಿಗೆ ಒಂದ್ ಮಗ ಹುಡ್ತು ಈಕಿಗೆ ಒಂದ್ ಮಗ ಹುಡ್ತು ಮುಂದ ಆಟ ಆಯ್ತು ಏನಾಯ್ತಾವ ಹಾರ್ಟ್ ಫೇಲ್ ಆಟ ಸತ್ತ ಅಲ್ಲಿಂದ ಆಕಿ ಮಗನ್ ತಗೊಂಡು ಅವ್ರ ಮನಿಗೆ ಬಂದ್ರೆ ಇದು ಅವನ ಮಗನ ಐತಿ ಮತ್ತು ಕಂಡಾಪಟ್ಟಿ ಗಳಿಸಿದ್ದ ಹೊಲ ಮನಿ ಪ್ರಾಪರ್ಟಿ ಬಂಗ್ಲಾ ಎಲ್ಲ ಆಯ್ತು ಇದು ಅವನ ಮಗನ ಐತಿ ಅವಗೂ ಇದು ಮತ್ತ ಅವನ ಫಲ ಕೊಡ್ಬೇಕಲ್ಲ ಆಕಿ ಲಗ್ನ ಮಾಡ್ಕೊಂಡಾಕಿ ಆಕಿಗೆ ಒಂದ್ ಮಗ ಹುಟ್ಟಿದ್ದಲ್ಲ ಇದು 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 ಅವನಿಗೂ ಹುಟ್ಟಿದ್ದೈತಿ ಇವಂಗೆಲ್ಲ ಮಾಡೋದಂತ ಹಾಕಿ ಅದ ಇದು ಅವಾಗ ಹುಟ್ಟೈತಿ ಇದಕ್ಕೂ ಮಾಡ್ಬೇಕಂತ ಹಾಕಿ ಅದ ಕಾಯ್ದಾ ಯಾವ್ದು ಕುಂದಿರ್ತೈತಿ ನೀವು ನಿಮ್ ಕೈಯಾಗ ಒಂದು ಕಾಯ್ದಾ ನೀವು ಜಜ್ಜರಿ ಅಂತ ತಿಳ್ಕೊ ಅಂದರೆ ಅದು ಅವಂಗ ಹುಟ್ಟಿದ ಕಡೆ ಅದು ಪ್ರಮಾಣಬದ್ಧಿಲ್ಲ ಅದು ತುಡುಗಿನ ವ್ಯವಹಾರ ಆಗೈತೆ ಅದ ಹೌದಿಲ್ಲ ಆದ್ರ ಈಕಿಗೇನ ಲಗ್ನ ಮಾಡ್ಕೊಂಡ 4 ಮಂದಿನೆಲ್ಲ ಕೂಡಿಸಿ ತಾಳಿ ಕಟ್ಟಿ ಅದ್ ಮಂಗಲಸೂತ್ರ ಪ್ರಮಾಣ ಕಟ್ಟಿ ಅಕ್ಕಿ ಕಾಳು ಕಾಯ್ದೆ ಬದ್ಧ ಮಾಡ್ಕೊಂಡ ಹೌದಿಲ್ಲ ಅದು ಎಲ್ಲರೂ ಅದಕ್ಕೆ ಒಪ್ಪುತ್ತಾರ ಯಾಕ ಕಾಯ್ದೆ ಬದ್ಧ ಐತೆ ಅದು ಇದು ಕಾಯ್ದೆ ಬದ್ಧಿಲ್ಲ ಇದು ತಾನು ಮರ್ಜಿಲೇ ಅಂತೇಳಿ ಆ ಲಗ್ನ ಅದಕ್ಕಿಗೆ ಮಗ ಆಗಿತ್ತಲ್ಲ ಅವನ ಹಕ್ಕದಾರಕ್ಕನ ಇವ ಆಗೋದಿಲ್ಲ ಅಂತ ಹೇಗೆ ಅಂದ್ರ ಕಾಯ್ದೆ ಬದ್ಧ ಇದ್ದದಕ್ಕ ಅಧಿಕಾರ ಇರ್ತದೆ ಹಾಗೆ ಜ್ಞೇಯತ್ವ ಅಂದ್ರ ಜ್ಞಾನಕ್ಕೆ ವಿಷಯವಾದಂದ್ರ ಹಂಗ ಒಬ್ಬಕ್ಕೇನು ಬ್ಯಾರೆ ಕಡೆ ಇಟ್ಟಿದ್ದಾರ ಲಗ್ನ ಪಗಣ ಏನಿಲ್ಲ ಅಂತ ಮಗ ಅದ ಈ ಕಡೆ ಜ್ಞೇಯತ್ವ ಆದ್ಮೇಲೆ ಪ್ರಮೇಯತ್ವ ಮತ್ತೆ ಅದಕ್ಕಂತಾರಂದ್ರ ಪ್ರಮಾಣ ಜನ್ಯ ಇರ್ಬೇಕು ಯಥಾರ್ಥ ಜ್ಞಾನ ಇರ್ಬೇಕು ಅದಕ್ಕೆ ಪ್ರಮಾಣ ಇರ್ಬೇಕು ಕಾಯ್ದೆ ಬದ್ಧ ಆದ್ದರಿಂದ ಇದು
ತಾಳಿ ಕಟ್ಟಿ ಪ್ರಮಾಣಬದ್ಧವಾಗಿ ಲಗ್ನ ಆಗ್ಯಾರ ಅದ ಕಾಯ್ದ ಕುಂದಿರ್ಬೇಕು. ಅಂದ್ರ ಜ್ಞೇಯ ಅನ್ನೋದು ಸಾಮಾನ್ಯದ, ಪ್ರಮೇಯ ಅನ್ನೋದು ಪ್ರಮಾಣಬದ್ಧದು, ಕಾಯ್ದೆಬದ್ಧದು. ಈ ಯುವಕರು ತಿಳ್ಕೊಳ್ಳಾಕ ನಾನು ಆ ದೃಷ್ಟಾಂತ ಕೊಟ್ಟೆ, ಇದಕ್ಕೆ ಅದನ್ನ ಹಿಡ್ಕೊಂಡು ಕುಂದ್ರಬೇಡ. ಗೊತ್ತಾಯ್ತೇನ? ಆ ಜ್ಞೇಯ ಅಂದ್ರು ಜ್ಞಾನಕ್ಕೆ ವಿಷಯ, ಪ್ರಮೇಯ ಅಂದ್ರು ಜ್ಞಾನಕ್ಕನ ವಿಷಯ. ಆದ್ರೆ ಭೇದ ಏನಂದ್ರೆ ಅದನ್ನ ತಿಳಿಸ್ಲಾಕ ಹಂಗ ಆ ಉದಾಹರಣೆ ಕೊಟ್ಟೆನ. ಜ್ಞೇಯತ್ವಂ ಪ್ರಮೇಯತ್ವಂ ಅವಿಧೇಯತ್ವಂ ಅಂದ್ರೇನು? ಶಕ್ತಿ ವೃತ್ತಿಗೆ ವಿಷಯವಾದದಕ್ಕೆ ಅವಿಧೇಯತ್ವ ಅಂತಾರೆ. ಅಸ್ತಿತ್ವಂ ಅಂದ್ರೆ ಇದೆ ಎಂಬ ಜ್ಞಾನಕ್ಕೆ. ಇದೇನದ? ಇದು ಮೊಬೈಲ್ ಇದೆ, ಇದೆ ಎಂಬ ಜ್ಞಾನ ಆಕತಿ, ಇದು ಐತಿ. ಅಸ್ತಿತ್ವ ಸಂಸ್ಕೃತದೊಳಗೆ ಅಸ್ತಿ ಅಂದ್ರೆ ಇದೆ ಅಂತ. ಯಾವುದೇ ಒಂದು ವಸ್ತು ಐತೆ ಅಂತ ಹೇಳ್ತೇವಲ್ಲ ನಾವು, ಆ ರೀತಿ. ಜ್ಞೇಯತ್ವಂ ಪ್ರಮೇಯತ್ವಂ ಅವಿಧೇಯತ್ವಂ ಅಸ್ತಿತ್ವಂ ಇತಿ ಪದಾರ್ಥ ಸಂಕೀರ್ತನಂ. ಆವಾಗ ಇಷ್ಟೆಲ್ಲ ಹೇಳೋದು ಅದು ಒಂದ, ಮೊಬೈಲ್ ಅನ್ನೋದು ಒಂದ. ಆದ್ರೆ ಇಷ್ಟು ಶಬ್ದಗಳಲ್ಲಿ ಕುಂದಿರ್ತಾವ, ಅರ್ಥಗಳು ಹೊಡ್ತಾವ. ಹೇಗೆ? ಅದಕ್ಕೆ ಇಲ್ಲಿ ಪದಾರ್ಥ ಅಂತ ಹೇಳಿ ಬರ್ತಲ್ಲ, ಪದಾರ್ಥ ಅಂದ್ರೆ ಎಷ್ಟು ಅರ್ಥ ಗರಿಬಿದ್ದೈತೆ ಅಲ್ಲಿ. ಅಂದ್ರೆ ಮತ್ತೆ ಅಂದ್ರೆ ನಿಮ್ಮನ್ನ ಪಾಂಡಿತ್ಯ ಪೂರ್ಣವಾದ ಶಾಸ್ತ್ರ ಹೇಳಿ ನಿಮ್ಮನ್ನು ಪಂಡಿತರನ್ನಾಗೆ ಮಾಡುದು ಅಂತ. ಅದಕ್ಕೆ ಪದಾರ್ಥ ಅಂತೇಳಿ ಶಬ್ದ ಬಂತು. ಸನ್ನಿಹಿತ ಪದಾರ್ಥ. ಸನ್ನಿಹಿತ ಅಂದ್ರ ಅದು ಸಮೀಪಿಸಬೇಕು ಪದಾರ್ಥ. ಅದು ಪದಾರ್ಥ ಅಂತ, ಅದ ಪದಶ್ಯ ಅರ್ಥ ಪದಾರ್ಥ ಹಿಂಗೂ ಕೊಡಿರ್ತದೆ ಸಾಮಾನ್ಯ ಪದ್ಧತಿ. ಮೊಬೈಲ್ ಅನ್ನುವ ಪದ ಐತೆ, ಮೊಬೈಲ್ ಅಂದ್ಕೊಳ್ಳೆ ಅದು ದೂರವಾಣಿ, ಹೌದಿಲ್ಲ? ಅರ್ಥ ಐತೆ ಅದಕ್ಕೆ. ಪೆನ್, ಪೆನ್ ಅನ್ನೋ ಪದ ಐತೆ, ಲೇಖನಿ ಬರೆಯುವುದು, ಅದು ಅರ್ಥ, ಹೌದಿಲ್ಲ? ಪದಕ್ಕೂ ಅರ್ಥಕ್ಕೂ ಹೆಂಗ್ ಸಂಬಂಧ ಅದದ್ದು ಅದರದೇ ಜ್ಞಾನಗತಿಯಲ್ಲಿ. ಅದ ಪದ ಅರ್ಥ ಅಂತ ಈ ರೀತಿ ಹೇಳ್ಸ್ಕೊತಾವು. ಅಂದ್ರೆ ಸರ್ವಸಾಧಾರಣ ನಿಮ್ಗೆ ಸರಿಯಾಗಿ ಅದರ ಅರ್ಥ ಆಗಲಿ ಅಂತ. ಏನ ಆ ಸನ್ನಿಹಿತ ಪದಾರ್ಥ ಯಾವ ರೂಪದಿಂದ ಶಬ್ದವು ಬೋಧ ಮಾಡ್ತದೆ ಅಂದ್ರ ವಸ್ತುವರ ಸಮೀಪ ಐತೆ, ಅದು ಪದಾರ್ಥ. ಆ ಶಬ್ದದ ಸ್ವಭಾವ ಹೇಳ್ತಾರ ಅವರಿಗೆ. ಆ ಸಮೀಪ ಇದ್ದಂತ ಪದಾರ್ಥವನ್ನು ಯಾವ ರೂಪದಿಂದ ಶಬ್ದವು ಬೋಧಿಸುತ್ತದೆಯೋ ತಿಸ್ ರೂಪಕ್ಕೂ ಜ್ಞಾನ ಶೇಖರೆ, ಆ ರೂಪದಿಂದ ಆ ವಸ್ತುವಿನ ಜ್ಞಾನವು ವಿಷಯ ಮಾಡುತ್ತದೆ. ಶಬ್ದ ಅಂದ್ರೆ ಶಬ್ದ ಪ್ರಯೋಗ ಆಗುವಲ್ಲಿ ಯಾವ ರೀತಿ ಪ್ರಯೋಗ ಆಗೈತಿ ಅದರ ಅನುಸಾರ ಇಲ್ಲಿ ಅದರ ಜ್ಞಾನ ಆಕತಿ. ಅದು ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಕತಿ ವಿಷಯ ಕರೆ. ಜಿಸ್ ರೂಪ ಶಬ್ದ ಬೋಧನ ಕರೇನಿ ಯಾವ ರೀತಿ ಆ ಶಬ್ದ ಬೋಧ ಮಾಡಿಲ್ಲ
ಅಂದ್ರೆ ತಿಸ್ ರೂಪತೆ ಶಬ್ದಜನ್ಯ ಜ್ಞಾನ ವಿಷಯ ಕರೀರಿ. ಆ ರೀತಿ ಅದು ಶಬ್ದಜನ್ಯ ಜ್ಞಾನ ಅದು ಮಾಡುವುದಿಲ್ಲ. ಅಂದ್ರ ಈಗ ಅದನ್ನೇ ದೃಷ್ಟಾಂತ ಕೊಟ್ಟು ಹೇಳ್ತಾರ. ಅಂದ್ರೆ ಇದು ನಿಮ್ಗೆ ಅರ್ಥ ಕೂಡ ಆಗಿಲ್ಲ ಅದು. ಅದು ದೃಷ್ಟಾಂತ ಕೊಟ್ಟು ಹೇಳ್ದಾಗ ಗೊತ್ತಾಗತ್ತೆ. ಜೈಸೆ ಹೇಗೆ दशम पुरुष को दशमोक्ति इस रीति से कहे. ಈಗ 10 ಮಂದಿ ಓದೋದು ದೃಷ್ಟಾಂತ ಗೊತ್ತದ. 10 ಮಂದಿ ಹೊಳಿ ದಾಟಿ ಹೋಗ್ತಿದ್ರು. ಅವಾಗ ಅಂತ ಕೆಲವು ಮಳ ಮಂದಿನೂ ಇರ್ತದ ಹಿಂಗ. ಅವಾಗ ಅದ್ರಾಗ ಒಬ್ಬ ಶಾಣೆ ದೀಡ್ ಶಾಣೆ ಏನಂದ, ಅಂದ್ರೆ ಹೊಳೆ ಅಂದ್ರೆ ಇಟ್ಟು ಮೊಳಕಾಲ್ ಮಠ ಇದ್ವಾ ನೀರ್. ಮತ್ತ ನಾವು ಎಷ್ಟ್ ಮಂದಿ ಇದೇವೆ? 1 2 3 4 5 6 7 8 9 10 ಮಂದಿ ಇದೇವೆ. ಎಣಸ್ಕೊಂಡ್ ಆಯ್ತು ಹೊಳಿ ದಾಟಿದ್ರು. ದಾಟಿ ಆಚೆ ಕಡೆ ಹೋದ್ರು. ಎಣಸ್ಕೊಂಡ್ಗಪ್ಪ ಹೊಳ್ಯಾಗ ಯಾರು ಹರ್ಕೊಂಡು ಹೋಗಿದ್ರ? 1 2 3 4 5 6 7 8 9 ತನ್ನ ಕಡೆ ಬಿಟ್ಟ. 10ನೇದವ ತಾನ ಅದನ್ನ ಕರೆ, ಮುಂದಿನ ಅವ್ರನ್ನ ಅವನ ಎಣಿಸ್ತಾನ. ನಿನ್ಗೆ ಎಣಿಸ್ಲಾಕ್ ಬರಂಗಿಲ್ಲಪ್ಪ ಮತ್ತ ಅವನು ಎಣಿಸ್ತಾನು 9. ಅಂದ್ರೆ ತಾನ ಬಿಡುವ ಮುಂದಿನವ್ರನ್ನ ಎಣಿಸೋದು. ಹಿಂಗಾಗಿ ಯಾರು ಎಣಿಸಿದ್ರು 9 ಬರಬೇಕು. ಅಲ್ಲಿಂದ ಹೊಳಿ ದಾಟಿ ನಿಂತು ಹಳ್ಳಾಕ್ ಹಾಕ್ತಿದ್ರು. ಆ ಕಡೆಗೆ ಒಬ್ಬ ಮನುಷ್ಯ ಬಂದ, ಯಾಕೆ ಕಳ್ತೀರಿ ಅಂತ ಕೇಳ. ನಾವು 10 ಮಂದಿ ಬಂದಿದ್ದೀವ್ರಿ, ಆದ್ರ ಈ ಹೊಳಿ ದಾಟಿ ಬಂದ್ಬಿಡಿ ಒಬ್ಬ 9 ಮಂದಿ ಒಬ್ಬ ಹೊಳ್ಯಾಗ ಹರ್ಕೊಂಡು ಹೋಗ್ಯಾನ, ಅದು ಕಳ್ತೀವಿ. ಅವ್ನು ನೋಡ್ದ ಈ ಕಡೆ 5 ಮಂದಿ ಈ ಕಡೆ 5 ಮಂದಿ 10 ಎಣಿಸಿರೇ. ನಾನು ಬ್ಯಾಕ್ರಿ 3-4 ಮಂದಿ ಎಣಿಸಿರಿ. 9 ಜನ. ಅವ ಹೇಳ್ದ, ಏನಿಲ್ಲ ಏನ್ ಬಂತು? ದಶಮೋಸ್ತಿ ಶಬ್ದ ಉಂಟದಿಲ್ಲ ನಿಮ್ಗೆ? ದಶಮೋಸ್ತಿ ಅಂದ್ರ 10ನೇದವನು ಇದ್ದಾನೆ ಅಂದ. ಅದಾನು ಓಹೋ ಇವ್ನು ಭೇಟಿಯಾಗಿರ್ಬೇಕು ಬಹುತೇಕ ಅಂತೂ ಸತ್ತಿಲ್ಲ. ಜೀವಂತ ಅದ. ಹೇಗೆ ಎಟ್ ಲೆಕ್ಕ ಹಾಕಿದ್ರ? ದಶಮೋಸ್ತಿ ಅಂದ್ರ ಈ ರೀತಿ ಸೇ ಕಹೆ. ಅವ ಹೇಳ್ದ ದಶಮ ಇದ್ದಾನೆ ಅಂತ ಹೇಳ್ದ. ಅವ್ರಿಗೆ ಸಮಾಧಾನ ಆಯ್ತು ಅವ್ರಿಗೆ. ತಬ್ ದಶಮೋ ಹಮ್ इस रीति से श्रोता को ज्ञान होवेणे. ದಶಮೋಸ್ತಿ ಅಂತ ಶಬ್ದ ಪ್ರಯೋಗ ಆದಾಗ ದಶಮನು ಇದ್ದಾನೆ ಅಂತ ಜ್ಞಾನ ಆದಾಗ ಆ ದಶಮೋಹಂ ನಾನೇ 10ನೇದವ ಅಂತ ಜ್ಞಾನಕತಾನೆ ಅವು. ಯಾಕಂದ್ರೆ ದಶಮನು ಇದ್ದಾನೆ ಅದಾನಂದ ಅದು ಇನ್ನಿಲ್ಲ ಮತ್ತೊಂದ್ ಕಡೆ ಇರಬೇಕು. ಈ ರೀತಿ ಜ್ಞಾನ ಆಯ್ತಾರೆ. ಜ್ಞಾನ ಅಂದ್ರ ನಾನೇ 10ನೇವ ಅಂತ ಜ್ಞಾನ ಆಗೋದಿಲ್ಲ. जैसे दशम में आत्मता है. ಆ ದಶಮ ಅವನಲ್ಲಿ ಆತ್ಮತ ಐತೆ ಇಲ್ಲ? ಇದೆ. ಅವ್ರೊಳಗೆ ಅದಾನ ಆತ್ಮತಾ है. तथापि आत्मता बोधक शब्द भावते दशमो हम 10ನೇಯವನೇ ನಾನು. ಈ ರೀತಿ ಶಬ್ದ ಇಲ್ಲ. ದಶಮೋಸ್ತಿ ಅಂದ್ರೆ ದಶಮನು ಇದ್ದಾನೆ ಅಂತ ಇದೆ. ಇದ್ದಾನೆ ಅಂತಂದ್ರ ಎಲ್ಲಿ ಹೋದ? ಹೀಗಾಗಿ ಅದಕ್ಕಾಗಿ ಆತ್ಮತಾ ಹೈ ತಥಾಪಿ ಆತ್ಮತಾ ಬೋಧಕ ಶಬ್ದ ಅವ. ಆದರೆ 10ನೇಯವನು ನೀನ್ ಅಂತೇಳಿ ಶಬ್ದ ಪ್ರಯೋಗ ಆಗಿಲ್ಲ. ದಶಮರ ಆದ್ರೆ ದಶಮ ನೀನು ಅಂತೇಳಿ ಈ ಶಬ್ದ ಪ್ರಯೋಗ ಆಗಿಲ್ಲ.
ಆತ್ಮತಾಕ ಜ್ಞಾನವೇನ ಆದ್ದರಿಂದ ಅಲ್ಲಿ ಹತ್ತನೇ ಅವನ ಜ್ಞಾನ ಆಗುವುದಿಲ್ಲ ತೈಸೆ ಅದರಂತೆ ಅಂದ್ರ ಸಾಮಾನ್ಯ ಅವ ಹೇಳ್ದ ಅದಾನ ಹೇಳ್ದ ಅದಾನಂದ್ರೆ ಎಲ್ಲಿದಾನ ಒಬ್ಬ ಕೇಳ್ದ ಎಲ್ಲಿದಾನಂದ್ರೆ ಇಲ್ಲೇ ಇದ್ದಾನೆ ಅಂತ ಇಲ್ಲೇ ಅದಾನು ಇಲ್ಲೇ ಅದಾನು ಯಾರು ಅಂದ ಯಾರಂದ್ರೆ ನೀನು ಹತ್ತನೇ ಅವ ಎಲ್ಲಿದ್ದಾನೆ ಅಂದ ಇಲ್ಲೇ ಅದಾನು ಅಂದ ಇಲ್ಲೇ ಅಂದ್ರೆ ಯಾರು ಅಂದ ಯಾರು ಅಂದ್ರ ನೀನ ನಾನ ಅದೇ ಹಂಗ ಮೂರು 9 ಇವನೇ ಎಣಿಸಿದ್ದಲ್ಲ 9 ಓಹೋ ಮುಂದಿನವ್ರು 9 ಮಂದಿನ ಎಣಸಿನ ಕರೆ ನಾನು ಎಣಸುದಕ್ಕೆ ಅಂತ ಹತ್ತನೇ ಯಾರು ಅಂತ ಜ್ಞಾನ ಆಯ್ತು ಹಾ ಇದು ದುಷ್ಟಾಂತ ಆಯ್ತು ತೈಸೆ ಅಂದ್ರ ಅದರಂತೆ ದುಷ್ಟಾಂತದಂತೆ ಆತ್ಮಾವೇ ಬ್ರಹ್ಮತ ಸದಾ ಆತ್ಮನಲ್ಲಿ ಬ್ರಹ್ಮತವ ಅಂದ್ರ ಅನ್ನೋದು ಯಾವಾಗಲೂ ಅದ ತೋವಿ ಬ್ರಹ್ಮ ಬೋಧಕ ಶಬ್ದ ಅವತೆ ಅಲ್ಲ ಮತ್ತ ಅದಕ್ಕ ನೀನೇ ಬ್ರಹ್ಮ ಅಂತ ಅವ ಹೇಳಿದಾಗ ನೀನೇ ಹತ್ತನೇ ಅಂತ ಹೇಳಿದಾಗ ಜ್ಞಾನ ಎಲ್ಲ ಮೊದಲ ಇದ್ದ ಎಲ್ಲ ಅದಾನ ಆದ್ರೆ ಶಬ್ದ ಪ್ರಯೋಗ ಆಗಿಲ್ಲ ನೀನ ಅನ್ನೋದು ಬರೀ ಅದಾನಂದಿದ್ದ ಆ ರೀತಿ ದೃಷ್ಟಾಂತ ಇದು ಅದರ ಸಿದ್ಧಾಂತದಲ್ಲಿ ಅವಾಗ ಗುರು ಏನ್ ಮಾಡ್ತಾನೆ ಆ ಬ್ರಹ್ಮನು ನೀನೇ ಪರಮಾತ್ಮನಿದ್ದಾನೆ ಆ ಪರಮಾತ್ಮ ಇದ್ದಾನೆ ಅಂತ ಪರಮಾತ್ಮ ಇದ್ದಾನೆ ಅದನ್ನ ಎಲ್ಲೇ ಅದಾನ ಅಂತಿಟ್ಟು ಇವು ಪರೋಕ್ಷ ಧ್ಯಾನ ಅಂತಾರೆ ಅದು ಪರೋಕ್ಷ ಧ್ಯಾನ ಆಯ್ತು ಅದಾನು ಅಂದ್ರೆ ಎಲ್ಲಿ ಅದಾನ ಅಂತ ಕೇಳಿದ್ವಿ ಎಲ್ಲಿ ಅದಾನ ಇಲ್ಲೇ ಅದಾನ ಯಾರು ಪರಮಾತ್ಮ ಇಲ್ಲೇ ಅದ ಇಲ್ಲೇ ಇಲ್ಲೇ ಎಲ್ಲ ಇದೇ ಯಾರು ನೀನೇ ಪರಮಾತ್ಮ ಮತ್ತೆ ತನ್ನ ಬಿಟ್ಟು ದೇವರಿಲ್ಲ ಮಣ್ಣು ಬಿಟ್ಟು ಮಣ್ಣು ಬಿಟ್ಟು ಮಡಿಕೆ ಇಲ್ಲ ಈ ರೀತಿಯಲ್ಲಿ ನೀನ ಬ್ರಹ್ಮ ಅಂತ ಶಬ್ದ ಪ್ರಯೋಗ ಆಗಿಲ್ಲ ಬರೀ ಶಬ್ದಗಳು ಏನಾಗ್ಯಾವ ನೀ ಕಲ್ಲಪ್ಪ ನೀ ಮಲ್ಲಪ್ಪ ನೀ ಅಂತ ಇಂತ ಬರೀ ಇದಾಗ್ಯಾವ ಅಂತೇಳಿ ಯಾವಾಗ ಹಾಗೇ ಇಲ್ಲ ಶಾಸ್ತ್ರಕ್ಕೆ ಬಂದು ಇಲ್ಲಿ ಶಾಸ್ತ್ರಾಭ್ಯಾಸ ಮಾಡಿ ಪರಮಾತ್ಮನ ಸ್ವರೂಪೇನ್ ನನ್ನ ಸ್ವರೂಪೇನ್ ಇದನ್ನೆಲ್ಲ ತಿಳ್ಕೊಂಡ ಮೇಲೆ ಅವಾಗ ಹೌದು ಪರಮಾತ್ಮನ ನಾನೇ ಅಂತ ಆಗ್ತದ ಹೌದಲ್ಲ ಅದಕ್ಕ ನೀನೇ ಪರಮಾತ್ಮ ಅನ್ನೋ ಶಬ್ದ ಮನೆಯಾಗ ಎಂದು ಪ್ರಯೋಗ ಆಗಿಲ್ಲ ಇನ್ನ ಏನ್ ಮಾಡ್ಯಾರಂದ್ರ ತೊಟ್ಟಲ್ದಾಗ ಹಾಕಿ ಗುಗ್ರಿ ಅವಕ್ ಯಾವ ಗುಗ್ರಿನ ಅಂತಾರ ಮತ್ತು ಆ ಹೆಸರಿಡೋ ಹೆಣ್ಮಗಳು ಕೂತಾರ ಮೇಲೆ ಯಾಕೆ ಹಂಗ ಮಾಡ್ತಾರ ಅಂದ್ರ ಅದು ಪರಬ್ರಹ್ಮ ವಸ್ತು ಅದು ಪರಮಾತ್ಮನ ಸ್ವರೂಪ ಅದಕ್ಕೆ ಹೆಸರೇ ಇಲ್ಲ ನೀ ಇಟ್ಟದೇ ಹೆಸರ ಮತ್ತ ಅದಕ್ಕ ಅದಕ್ಕ ನೀ ಕಲ್ಲಪ್ಪ ಮಲ್ಲಪ್ಪ ಅಂತ ಹೆಸರು ಇಡ್ತೀಯ ಅಂದ್ರೆ ಅಂತೇಳಿ ಅದು ಕೂದಿರ್ತಾರೆ ನೀನು ಗೂಗ್ರಿ ಹೇಳು ಗೂಗ್ರಿ ತಿನ್ನ ಅಂದ್ರೆ ಈ ರೀತಿ ಶಬ್ದ ಪ್ರಯೋಗ ಆಗಿಲ್ಲ ಅಂತ ಅವಾಗ ಜ್ಞಾನ ಆಗಿಲ್ಲ ಈ ರೀತಿ ಬ್ರಹ್ಮತಾ ಸದಾ ತೋವಿ ಬ್ರಹ್ಮತಾ ಬೋಧಕ ಶಬ್ದ ಅವಾವತೆ ನೀನೇ ಬ್ರಹ್ಮನಿದ್ದೆ ಅಂತ ಅವ್ಗೆ ಹೇಳಿದ್ದಿಲ್ಲ ಆದ್ದರಿಂದ ಅವಾಗ ಜ್ಞಾನ ಆಗೋದಿಲ್ಲ ಯಾತೆ ಉಕ್ತ ವೃತ್ತಿ
ಬ್ರಹ್ಮ ಗೋಚರ. ಉಕ್ತ ವೃತ್ತಿ ಅಂದ್ರೆ ಯಾವುದು? ಉಕ್ತ ವೃತ್ತಿ ಅಂದ್ರೆ ಹೇಳ್ತಾನೆ ಯಾವ್ದನು? ಇದು ನಿಂಬುದು ಗತಿ ದಶಮನ್ ಗತಿನ ಆಗೈತೆ. ಆ ನಾನು ಹೋದ ವಾರ ನಿಮ್ಗ ಹೇಳಿ ಈ ಈ ಈ ನಕಾಶಿ ಕೊಟ್ಟಿದ್ದೆ, ಹೌದಲ್ಲ? ಮತ್ತೆ ಈಗನು ತೋರ್ಸೇನೆ ಇದ ನಕಾಶಿ, ಅದ್ರ ಬಗ್ಗೆನೂ ಹೇಳೇನೆ, ಹೌದಲ್ಲ? ಆದರೂ ಉಕ್ತ ವೃತ್ತಿ ಅಂದ್ರೆ ಯಾವ ವೃತ್ತಿ ಅಂದ್ರ ಈ ನಕಾಶಿಯಲ್ಲಿ ಹೇಳಿದ ವೃತ್ತಿ ಆ ಪ್ರತ್ಯಕ್ಷ ಪ್ರಮ ಅಭಿಜ್ಞಾ ಪ್ರತ್ಯಕ್ಷ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ ಎರಡು ಐತೆ ಅಂತ ಹೇಳಿತ್ತಲ್ಲ. ಆದ್ರೆ ಉಕ್ತ ವೃತ್ತಿ ಅಂದ್ರೆ ನಕಾಶಿಯಲ್ಲಿ ಹೇಳಿದ್ದು ಏನಂತ? ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಭಿಜ್ಞಾ ಪ್ರತ್ಯಕ್ಷ, ಆಂತರ ಪ್ರತ್ಯಕ್ಷ ಪ್ರಮ ಬಾಹ್ಯ ಪ್ರತ್ಯಕ್ಷ ಪ್ರಮ ಅಂತ ಎರಡು ಪ್ರಕಾರ. ಆಮೇಲೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷನು ಎರಡು ಪ್ರಕಾರ, ಆಂತರ ಪ್ರತ್ಯಕ್ಷ ಪ್ರಮ ಬಾಹ್ಯ ಪ್ರತ್ಯಕ್ಷ ಪ್ರಮ. ಆ ಅಂತರ ಪ್ರತ್ಯಕ್ಷ ಪ್ರಮಾನು ಆತ್ಮಗೋಚರ ಅನಾತ್ಮಗೋಚರ ಎರಡೈತಿ. ಆತ್ಮಗೋಚರನು ಶುದ್ಧಾತ್ಮಗೋಚರ ವಿಶಿಷ್ಟಾತ್ಮಗೋಚರ ಅಂತ ಎರಡು ಪ್ರಕಾರ ಐತಿ. ಆ ಶುದ್ಧಾತ್ಮಗೋಚರನು ಬ್ರಹ್ಮಗೋಚರ 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 ಏನದಾವಲ್ಲ ಅದು. ಯಾಕಾದ್ರೆ ಮುಂದೆ ನೋಡ್ರಿ, ಉಕ್ತ ವೃತ್ತಿ ಆದ್ಮೇಲೆ ಏನು? ಉಕ್ತ ವೃತ್ತಿ ಆದ್ಮೇಲೆ ಏನೈತೆ ಅಂದ್ರೆ ಬ್ರಹ್ಮ ಅಗೋಚರ ಶುದ್ಧಾತ್ಮ ಗೋಚರ ಆಂತರ ಪ್ರತ್ಯಕ್ಷ ಪ್ರಮಾ ಹೈ. ಅಂದ್ರೆ ನಕಾಶಿ ಒಳಗ ಒಂದಿಲ್ಲ ಏನ್ ಹೇಳಿದ್ರೆ ಇದು ಮುಂದ ಬ್ರಹ್ಮ ಅಗೋಚರ ಐತಿಲ್ಲ. ಬ್ರಹ್ಮ ಅಗೋಚರ ಅಂದ್ರೆ ಇಲ್ಲಿ ಕಡಿಗೆ ಐತಿ ಲಾಸ್ಟ್ ಇಲ್ಲಿ. ನಾ ಹಿಂಗಿಂದ ಹಿಂಗ್ ಹೇಳ್ಕೊತ ಬಂದೇನಿ, ಇವ್ರು ಹಿಂದಿಯಿಂದ ಹಿಂಗ್ ತಗೊಂಡ್ರು ಮ್ಯಾಚ್ ತಗೊಂಡ್ರಿ, ಹೌದಿಲ್ಲ? ಬ್ರಹ್ಮ ಗೋಚರ ಬ್ರಹ್ಮಗೆ ಅದು ಸಂಸ್ಕೃತ ಶಬ್ದ, ಒಂದಕ್ಕೊಂದು ಸಂಧಿ ಆಗಿರ್ತಾವು. ಬ್ರಹ್ಮ ಗೋಚರ ಅನ್ನೋದನ್ನ ಅರ್ಥ ಮಾಡುವಾಗ ನಾವು ಆ ಸಂಧಿ ಬಿಡಿಸ್ಬೇಕು. ಬ್ರಹ್ಮ ಬ್ರಹ್ಮ ಗೋಚರ ಇದ್ದದನ್ನ ಬ್ರಹ್ಮ ಅಗೋಚರ ಪದ ಬಿಡಿಸ್ಬೇಕು. ಅಂದ್ರ ಬ್ರಹ್ಮ ಅಗೋಚರ ಬ್ರಹ್ಮ ಗೋಚರ ಆಗಿಲ್ಲ. ಅದು ಒಂದೈತಿ. ಅದಕ್ಕಾಗಿ ನೆಗಡಿ ಬಂದು ಎಲ್ಲ ಅದು ಬಾನು ಇದು ಗಾಳಿಗೆ ಹಾರು. ಬರೋಬರಿ 232. ಏನು ಈಗ ಇಲ್ಲಿ ಕೆಳಗೆ ಇಲ್ಲಿ ಕೆಳಗೈತಿಲ್ಲ, ಇಲ್ಲಿ ಬ್ರಹ್ಮ ಅಗೋಚರ ಅಂತೇಳಿ ಇಲ್ಲಿ ಕೈ ಬರಲಿದ್ದಲ್ಲಿ ಹೌದಲ್ಲ? ಬ್ರಹ್ಮ ಅಗೋಚರ, ಇದು ಬ್ರಹ್ಮ ಗೋಚರ. ಗೋಚರ ಅಂದ್ರೆ ವಿಷಯ ಆಗೋದು. ಅಂದ್ರ ಈಗ ನೋಡಿ ಬ್ರಹ್ಮ ಗೋಚರತ ಅದ ಮುಂದೆ ಏನೈತೆ ಅಲ್ಲಿ ಶುದ್ಧಾತ್ಮ ಗೋಚರ. ಎದ್ರ ಮ್ಯಾಲೆ ಎಲ್ಲಿ ಎಲ್ಲಿ ಶುದ್ಧಾತ್ಮಗಳು. ಬ್ರಹ್ಮ ಅಗೋಚರ ಎಲ್ಲಿಂದ ಬರ್ತದ? ಶುದ್ಧಾತ್ಮ ಗೋಚರದಿಂದ ಬಂದೈತೆ, ಹೌದಲ್ಲ? ಈ ಶುದ್ಧಾತ್ಮ ಗೋಚರ ಎಲ್ಲಿ ಬಂತು? ಅಂತರ ಪ್ರತ್ಯಕ್ಷ ಪ್ರಮ ಎಲ್ಲಿ ನೋಡಿ, ಇಲ್ಲಿ ಅಂತರ್ ಪ್ರತ್ಯಕ್ಷ ಇಲ್ಲಿ
ಅಂದ್ರೆ ಸತ್ಯ ವಿಜ್ಞಾನ ಅಂತರ ಪ್ರತ್ಯಕ್ಷ ಪ್ರಮ ಇದೆಯಲ್ಲ ಈ ಅದಕ್ಕೆ ಈಗ ಗೊತ್ತಾಗ್ತದ ಅಂತರ ಪ್ರತ್ಯಕ್ಷ ಪ್ರಮಾಣದಲ್ಲಿ ಈ ಆತ್ಮಗೋಚರ ಅರ್ಥಾತ್ ಶುದ್ಧಾತ್ಮ ಗೋಚರ ವಿಶುದ್ಧಾತ್ಮ ಗೋಚರ ಆ ಶುದ್ಧಾತ್ಮದಲ್ಲೇನು ಬ್ರಹ್ಮ ಅಗೋಚರ ಬ್ರಹ್ಮ ಗೋಚರ ಹಿಂಗ ಅಲ್ಲಿ ಜ್ಞಾನ ಆಕತಿ ಅಂತ ಹೇಳಿ ಅದು ಹೇಳಿ ಬ್ರಹ್ಮ ಅಗೋಚರ ಶುದ್ಧಾತ್ಮ ಗೋಚರ ಆಂತರ ಪ್ರತ್ಯಕ್ಷ ಪ್ರಮಾ ಹೈ ಅಂತ ಅಂದಾಗ ಆ ನಕಾಶಿ ನೋಡ್ಬಿಟ್ರಿ ಅಂದ್ರ ನೀವು ಪೂರ ಗೊತ್ತಾಗ್ಬಿಟ್ಟು ಆ ಈಗ ಎಲ್ಲಿಗೆ ಬಂದೆವು ಸಂಗಯ್ಯ ಈಗ ಏನ 36ನೇ ಅಂಕದಿಂದ ಚಾಲು ಆಕತ್ 36ನೇ ಅಂಕ ಮೂವತ್ತಾರನೇ ಅಂಕ ಇಲ್ಲಿ ಶಂಕಾ ಸಮಾಧಾನ ಪೂರ್ವಕ ಪ್ರತ್ಯಕ್ಷ ಪ್ರಮಾಕ ನಿರ್ಣಯ ಇಲ್ಲಿ ಶಂಕಾ ಮಾಡ್ತಾರೆ ಶಂಕಾ ಅಂದ್ರೆ ಸಂಶಯ ಮಾಡ್ತಾರೆ ಮತ್ತು ಸಮಾಧಾನ ಹೇಳ್ತಾರೆ ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ ನಿರ್ಣಯ ಮಾಡುತ್ತಾರೆ ಈಗ 36ನೇ ಅಂಕ ಚಿಕ್ಕದಲ್ಲ ಪ್ರತ್ಯಕ್ಷಕ್ಕೆ ಪ್ರಸಂಗತೆ ಶಂಕ ಹೋವೆ ಪ್ರತ್ಯಕ್ಷದ ಪ್ರಸಂಗ ಬಂದದ ಇಲ್ಲಿ ಪ್ರತ್ಯಕ್ಷದ ನಡುವೆ ಪ್ರತ್ಯಕ್ಷ ಜ್ಞಾನದ ಬಗ್ಗೆ ಈಗ ಹೋದ ವಾರ ಹೇಳುದ ಪ್ರತ್ಯಕ್ಷ ಜ್ಞಾನ ಏನಂದ್ರೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಜ್ಞಾನ ಪ್ರತ್ಯಕ್ಷ ಪ್ರಮಾಣ ಅದಕ್ಕ ಪ್ರತ್ಯಕ್ಷ ಪ್ರಮಾಣ ಹೋದ ವಾರ ಈ ವಾರ ಏನ್ ಹೇಳಿ ಅದರಾಗ ಶಂಕರ ಪ್ರಮಾಕ ನಿರ್ಣಯ ಪ್ರತ್ಯಕ್ಷಕ್ಕೆ ಪ್ರಸಂಗತೆ ಶಂಕಾ ಪ್ರತ್ಯಕ್ಷದ ಬಗ್ಗೆ ಏನ್ ಹೇಳಿದ್ರು ಶಂಕಾ ಅದರಲ್ಲಿ ಒಂದು ಶಂಕಾ ಬರ್ತದೆ ಶಂಕಾ ಏನತ್ ಬರ್ತದ ಅಂತ ಹೇಳಿದ್ರೆ सिद्धांत में इंद्रिय जन्य ज्ञान प्रत्यक्ष होवे इसका तो अंगीकार नहीं ಏನಾದ್ರು ಈ ನಮ್ಮ ವೇದಾಂತ ಸಿದ್ಧಾಂತದಲ್ಲಿ ಇಂದ್ರಿಯ ಜನ್ಯ ಜ್ಞಾನವೇ ಪ್ರತ್ಯಕ್ಷ ಇರ್ತದ ಅಂತೇಳಿ ಇದನ್ನ ನಾವು ವೇದಾಂತಿಗಳು ಒಪ್ಪಿಲ್ಲ ಅಂಗೀಕಾರ ಯಾಕಂದ್ರೆ बाह्य घटाधिकन का प्रत्यक्ष ज्ञान तो सिद्धांत में भी इंद्रिय जन्य है ಒಪ್ಪಿಲ್ಲ ಅಂದ್ರ ಹಂಗೇನ್ ಒಟ್ಟ ಒಪ್ಪಿಲ್ಲ ತಿಗೇನಲ್ಲ ಯಾಕಂದ್ರೆ ಈಗ ಒಂದು ಮೊಬೈಲ್ ಇಲ್ಲಿ ಇಟ್ಟಾರ ಈ ಮೊಬೈಲ್ ಜ್ಞಾನ ನಮಗಾಗ್ಬೇಕಾದ್ರೆ ಇಂದ್ರಿಯ ಜನ್ಯನ ಆಗ್ಬೇಕೇನ ಇಲ್ಲಿ ಇಂದ್ರಿಯ ಜನ್ಯ ನಡೀತದೆ ಇಲ್ಲಿ तो भी मन को इंद्रियता अभाव थे ಆದ್ರೆ ನಾವು ಮನಸ್ಸಿಗೆ ಇಂದ್ರಿಯ ಒಪ್ಪಿಲ್ಲ ಮನಸ್ಸಿಗೆ ಇಂದ್ರಿಯ ಒಪ್ಪಿಲ್ಲ ಆದ್ದರಿಂದ ಆಂತರ ಸುಖ ದುಃಖ ಕಾ ಜ್ಞಾನ ಇಂದ್ರಿಯ ಜನ್ಯನ ಆದ್ದರಿಂದ ನಮ್ಗೇನು ಅಹಂ ಸುಖಿ ಅಹಂ ದುಃಖಿ ಸುಖ ದುಃಖಗಳ ಜ್ಞಾನ ಆಗತ್ತೆ ಸುಖ ದುಃಖಗಳ ಜ್ಞಾನ ಆದ್ರ ಅವು ಇಂದ್ರಿಯ ಜನ್ಯ ಅಲ್ಲ ಅವು ಉಳಿದವ್ರು ಏನದಲ್ಲ ಅವು ಇಂದ್ರಿಯ ಜನ್ಯ ತಪ್ಪ किंतु सुख दुख साक्षी भाष है
ಸುಖ ದುಃಖ ಏನದ ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆ. ಸುಖ ದುಃಖ ಸಾಕ್ಷಿ ಭಾಷೆ ಅದಾವ. ಅಂದ್ರ ಒಂದು ವಿಶಿಷ್ಟ ಏನೈತೆ ಅಂದ್ರ ನಮಗ್ ಎಷ್ಟು ಜ್ಞಾನಕ್ಕವಲ್ಲ ಜ್ಞಾನ ಎದರದ ಇಲ್ಲ. ಅನೇಕ ಏನ್ ಜಗತ್ತಿನಲ್ಲಿರೋ ವಸ್ತುಗಳು ಎಲ್ಲ ಏನಾದವು ಪ್ರತಿಯೊಂದರ ಜ್ಞಾನಕ್ಕಲ್ಲ. ಆ ಎಲ್ಲ ಜ್ಞಾನಗಳು ಆಗ್ಬೇಕಾದ್ರೆ ಎಲ್ಲಕ್ಕವು ಅಂತಃಕರಣದಲ್ಲೇ. ಯಾಕಂದ್ರೆ ಅಂತಃಕರಣವೇ ಅದಕ್ಕೆ ಜ್ಞಾನಗಳಿಗೆ ಉಪಾದಾನ ಕಾರಣ. ಆ ಇನ್ನೊಂದು ನಿಮಗೆ ಒಂದು ಹೊಸ ಮಾತು ಹೇಳ್ಬೇಕು, ಕೇಳಲಾರ್ದು ಗೊತ್ತಿಲ್ಲದ ಹೇಳ್ಬೇಕಂದ್ರೆ ಆ ಜ್ಞಾನ ಒಟ್ಟ ಎಷ್ಟೇ ಜ್ಞಾನ ಆಗ್ಲಿ ಆ ಎಲ್ಲ ಜ್ಞಾನಗಳು ಎರಡು ಪಾಠ ಅದಾವ. ಎರಡು ಪಾಠ ಏನು? ಒಂದು ಪ್ರಮಾತ ಭಾಷ್ಯ ಇರ್ತದೆ. ಅಂದ್ರ ಪ್ರಮಾತ ತಿಳಿತಾನೆ. ಪ್ರಮಾತ ಅಂದ್ರೆ ಜೀವ. ಒಂದು ಜ್ಞಾನವನ್ನ ಅಂದ್ರೆ ಈ ಮೊಬೈಲ್ ಐತಿ ಅಂತಂದ್ರ ಹೌದಾ? ಮೊಬೈಲ್ ಐತಿ ಅಂತ ಜ್ಞಾನ ಅಂತಂದ್ರೆ ಯಾರು ತಿಳಿದ್ರ ಅಂದ್ರೆ ಜೀವ ಚಿದಾಭಾಸನೇ ತಿಳಿದಾನ. ಪ್ರಮಾತ ಅಂದ್ರೆ ಜೀವ. ಇದು ಪ್ರಮಾತ ಭಾಷೆ ಹೌದಾ? ಈಗ ಅಲ್ಲಿ ಏನೇ ಬಂದಿತ್ತು, ಈಗ ಸುಖ ದುಃಖ ಸಾಕ್ಷಿ ಭಾಷೆ ನೋಡ್. ಅಂತಃಕರಣ ಅಂತ ಎಲ್ಲಾ ಜ್ಞಾನಗಳಿಲ್ಲಕೋ ಅಂತಃಕರಣದಲ್ಲೇ. ಅದೇ ಅಂತಃಕರಣದಲ್ಲೇ ಪ್ರಮಾತ ಜೀವನೂ ಅದ. ಅದೇ ಅಂತಃಕರಣದಲ್ಲೇ ಅಂತಃಕರಣ ಚೇತನ ಸಾಕ್ಷಿನೂ ಅಲ್ಲೇ ಅದ. ಕೆಲವೊಂದು ಪ್ರಮಾತೃ ಜ್ಞಾನಕತೆ, ಕೆಲವೊಂದು ಸಾಕ್ಷಿ ಜ್ಞಾನಕತೆ. ಎಷ್ಟು ಮರ್ಮೈತೆ. ಸುಖ ದುಃಖ ಜ್ಞಾನ, ಸ್ವಪ್ನ ಜ್ಞಾನ, ಸರ್ಪ ಜ್ಞಾನ, ಸಾಕ್ಷಿ. ಇವು ಎಲ್ಲ ಸಾಕ್ಷಿ ಭಾಷೆಗಳು. ಈ ಘಟ ಜ್ಞಾನ, ಪಟ ಜ್ಞಾನ, ಕುರ್ಚಿ ಜ್ಞಾನ, ಈ ಗ್ರಂಥ ಜ್ಞಾನ ಎಲ್ಲ ಪ್ರಮಾತೃ ಯಾಕತೆ ಹೇಳ್ತಾ. ಅದಕ್ಕಾಗಿ ಹೇಳಿ ಶಿವಾಯನ್ ಏನಪ್ಪ ಅಂದ್ರ आंतर सुख दुख का ज्ञान इंद्रिय जन्य नहीं किंतु सुख दुख साक्षी भाषೆ ಅಂತ ಹೇಳಿದ್ರು. ಆ ಸುಖ ದುಃಖ ಏನದವು ಸಾಕ್ಷಿ ಭಾಷ್ಯದಾವು. विशिष्ट आत्मा में अंतःकरण भाग साक्षी भाषे. विशिष्ट आत्मा अंದ್ರ ವಾಚಸ್ಪತಿ ಮಿತ್ರರು ಜೀವ ಅಂತ ಎದಕ್ಕಬೇಕು ಅಂತ ಕೇಳಿದ್ರೆ ಅಂತಃಕರಣ ವಿಶಿಷ್ಟ ಚೇತನ ಜೀವ ಅಂತ. ಅಂತಃಕರಣ ವಿಶಿಷ್ಟ ಚೇತನಕ ಜೀವ ಅನ್ನುತ್ತಾರೆ. ಅಂದ್ರೆ ಇಲ್ಲಿ ವಿಶಿಷ್ಟ ಆತ್ಮ ಅಂದ್ರೆ ಅದೇ ವಾಚಸ್ಪತಿ ಹೇಳಿದ್ದೆ. ಅಲ್ಲಿ ವಿಶಿಷ್ಟ ಅಂದ್ರೆ ವಿಶಿಷ್ಟ ವಿಶೇಷಣ ಉಳ್ಳದಕ್ಕನ ವಿಶಿಷ್ಟ ಅಂತಾರೆ. ಒಂದು ವಿಶೇಷ ಇರ್ತದೆ, ಒಂದು ವಿಶೇಷಣ ಇರ್ತದೆ, ಅದಕ್ಕೆ ವಿಶಿಷ್ಟ ಅಂತಾರೆ. ಇಲ್ಲಿ ಅಂತಃಕರಣ ಭಾಗ ಸಾಕ್ಷಿ ವಾಚ್ಯದ, ಚೇತನ ಭಾಗ ಸ್ವಯಂ ಪ್ರಕಾಶದ. ವಿಶೇಷಣವಾದ ಅಂತಃಕರಣವು ಸಾಕ್ಷಿ ವಾಚ್ಯ ಅಂತ ಹೇಳಲ್ಪಡ್ತದೆ. ಆ ವಿಶೇಷವಾದ ಚೇತನ ಭಾಗನದ ಸ್ವಯಂ ಪ್ರಕಾಶದ ಐತಿಲ್ಲ. ಸ್ವಯಂ ಪ್ರಕಾಶ ಚೇತನ ಭಾವ ಸ್ವಯಂ ಪ್ರಕಾಶ. ಸ್ವಯಂ ಪ್ರಕಾಶ ಅಂದ್ರೆ ಸ್ವಯಂ ಪ್ರಕಾಶದ ಲಕ್ಷಣ ತನ್ನ ಮೈ ಮೇಲೆ ತಾಕು
ತನ್ನ ಮೈ ಮೇಲೆ ತಾ ಬೆಳಕು. ಏನಂತ ಯಾರಿಗೂ ಕೇಳ್ತೇ ಇಲ್ಲ. ತನ್ನ ಮೈ ಮೇಲೆ ತಾ ಬೆಳಕು. ಈಗ ನೀ ಸಮಾಧಾನದಿ ಸ್ವಯಂ ನೀನ್ ಹೇಳ್ತಿದ್ದಿಲ್ಲ ಇಲ್ಲಿ ಈಗ ಆಕಿ ಗಂಟ ಕೇಳುವಂಗ ಮಾತಾಡ, ಅಲ್ಲಿ ಇಲ್ಲಿ ಎಲ್ಲರೂ ಕೇಳುವಂಗ ಮಾತಾಡ. ಸ್ವಯಂ ಪ್ರಕಾಶ. ಸ್ವೇ ಮಹಿಮೆ ತನ್ನ ಮೈ ಮೇಲೆ ತಾನು ಬೆಳ್ತಾನೆ. ಚೇತನ ಭಾಗವು ಸ್ವಯಂ ಪ್ರಕಾಶ ಸ್ವೇ ಮಹಿಮೆ ಅಂತ ತನ್ನ ಪ್ರಕಾಶ ತಾನು ಬೆಳೆದದ್ದು. ನೋಡಿ ನೀನ್ ಮಗಳ ಗೊತ್ತಾಗ ಗೊತ್ತಿಲ್ಲ ಏನ್ ಬೇಡ, ನಾ ಹೇಳ್ತೀನಿ ಕೇಳುವ. ತುಂಬಾ ಟೈಮ್ ಹೋಗೋದಿಲ್ಲ. ಆ ಸ್ವಯಂ ಪ್ರಕಾಶ ಅಂತ ಎದಕ್ಕೆ ಅಂತಾರೆ ಅಂತ ಕೇಳಿದರೆ, ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ ಅಂತ ಲಕ್ಷಣ ಇರ್ತದೆ. ಅವೇದ್ಯವಾಗಿರ್ಬೇಕು, ಅಪರೋಕ್ಷವಾಗಿರ್ಬೇಕು, ಅದಕ್ಕೆ ಸ್ವಯಂ ಪ್ರಕಾಶ ಅನ್ಬೇಕು. ಅವೇದ್ಯತ್ವೇ ಸತಿ ಅಪರೋಕ್ಷತ್ವ ಅವೇದ್ಯತ್ವೇ ಸತಿ ಅಪರೋಕ್ಷತ್ವ ಮತ್ ನಾವು ಹೇಳ್ದಾಗ ಒಮ್ಮೆ ಈ ಯಜಮಾನ ಸತಿ ಅಂದ್ರೆ ಏನು ಅಂತ ಕೇಳಿದ್ದೆ. ಸತಿ ಅಂದ್ರೆ ನೀನ್ ಹೇಳ್ತಿ ಅಂತ ಹೇಳಿದ್ದೆ. ಅದು ಸಂಸ್ಕೃತದೊಳಗೆ ಮತ್ತು ಅಂತ ಐತೆ ಅರ್ಥ ಅದ. ಮತ್ ಹೇಳ್ತೀವಿ ಸತಿ ಅಂತಾರಿಲ್ಲ. ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ. ಅವೇದ್ಯವಾಗಿರ್ಬೇಕು, ಅಪರೋಕ್ಷವಾಗಿರ್ಬೇಕು, ಅದಕ್ಕೆ ಸ್ವಯಂ ಪ್ರಕಾಶ ಅನ್ಬೇಕು. ಹೌದಾ? ಈಗ ಇದೆ ಎರಡು ಪದಾಯಕ, ಅನಾವಶ್ಯ ಪದಾರ್ಥ ಸ್ವೀಕಾರ ಗೌರವ ದೋಷ ಅಂತಾರೆ. ಅದಕ್ಕ ಬರೀ ಅವೇದ್ಯವಾದದಕ್ಕ ಸ್ವಯಂ ಪ್ರಕಾಶ ಅಂದ್ರೆ ಬರೋದಿಲ್ಲೇನು? ಅವೇದ್ಯ ಅಂದ್ರ ಕಣ್ಣಿಗೆ ಕಾಣೋರು ಹೇಳ್ತಾ ಅದಕ್ಕ ಅಂದ್ರೆ ಅವೇದ್ಯ ಉಪಸರ್ಗ ಐತಿ ಅಂದ್ರೆ ಕಣ್ಣಿಗೆ ಕಾಣಲಾರದು. ಈಗ ಬಂಜೆ ಮಗ ಅನ್ನೋದು ಕೇಳಿ ಕೇಳಿ ಇಲ್ಲ? ಬಂಜೆ ಮಗ ಶಾಸ್ತ್ರದಲ್ಲಿ 20 ಸಲ ನಾವೇ ಹೇಳೇವು. ಬಂಜಿ ಮಗನೇ ಬಂಜಿ ಮಗ, ಮೊಲದ ಕೋಡು, ಗಗನ ಕುಸುಮ, ಇವು ಎಲ್ಲ ಹೆಸರೇನು ಹೇಳ್ತೀವಿ ಅವು ಎಂದು ಇಲ್ಲ. ಸೂರ್ಯ ಬಂಜೆ ಮಗ, ಮಲದ ಕೋಡು, ಮಲದ ಕೋಡು, ಗಗನ ಕುಸುಮ ಅಂದ್ರೆ ಆಕಾಶದ ಹೂ. ಎಲ್ಲ ಇಲ್ಲ ಹೆಸರು ಅಟ್ಟ. ಅಷ್ಟೇ. ಆ ರೀತಿ ಅವೇದ್ಯ ಅಂದ್ರ ಅವು ಅವೇದ್ಯ ಇದಾವ. ಬಂಜಿ ಮಗ ಇವೆಲ್ಲ ನೋಡಿ ಕಾರ್ಗ ಕೆಂಪು ಅದಾನ ಏನು ಅವೇದ್ಯ. ಆದ್ರಿಂದ ಬಂಜೆ ಮಗನ ವ್ಯಕ್ತಿ ಆಯ್ತ ಅವೇದ್ಯವಾಗಿರ್ಬೇಕಂತ ಇಟ್ಟ ಅಂದ್ರೆ ಅದನ್ನ ವ್ಯವಸ್ಥೆ ಒಳಗ ನಾವ್ ಏನ್ ಮಾಡಿದ್ವಿ? ಮುಂದೆ ಪದ ಏನೈತಿ? ಅಪರೋಕ್ಷತ್ವ ಅಂತ ಪದ ಇಟ್ಟಿವಿ. ಅಪರೋಕ್ಷ ಅಂತ ಪದ ಇಟ್ಟಾಗ ಅಪರೋಕ್ಷ ಈ ಮೊಬೈಲ್ ಹಿಂಗೈತಲ್ಲ ಅಪರೋಕ್ಷ ಪ್ರತ್ಯಕ್ಷ. ಆಗ ಅಪರೋಕ್ಷ ಅಥವಾ ಪ್ರತ್ಯಕ್ಷ ಇಟ್ಟಾಗ, ಅಪರೋಕ್ಷ ಇಟ್ಟಾಗ ಆವಾಗ ಬಂಜಿ ಮಗ ವ್ಯಾವೃತ್ತಿ ಆಯ್ತು. ಅತಿವ್ಯಾಪ್ತಿ ಅಂದ್ರೆ ವ್ಯಾವೃತ್ತಿ ಆಗ್ಬೋದು. ಅದಕ್ಕ ಇಲ್ಲಿ ಆತ್ಮನಿಗೆ ಏನ್ ಹೇಳ್ಯಾರ? ಸ್ವಯಂ ಪ್ರಕಾಶ ಅಂತ ಹೇಳ್ಯಾರ. ಅದಲ್ಲ ಅವೇದ್ಯವಾಗಿರ್ಬೇಕು, ಅಪರೋಕ್ಷವಾಗಿರ್ಬೇಕು. ಆದ್ರ ಅವೇದ್ಯ ಅಂದ್ರ ಬಂಜೆ ಮಗನಲ್ಲಿ ಆಯ್ತು. ಅದಕ್ಕೆ ನಾವ್ ಏನ್ ಮಾಡ್ತೀವಿ? ಅಪರೋಕ್ಷವಾಗಿರ್ಬೇಕು. ಅಪರೋಕ್ಷ ಆತ್ಮ ಅವೇದ್ಯ ಇದ್ದಾನೆ, ಆದ್ರ ಅಪರೋಕ್ಷವಾಗುತ್ತಾನೆ. ಈಗ ನೀನು ಊಟ ಮಾಡೋದು, ಊಟ ಮಾಡ್ತೇನೆ ಸಾವಕಾಶ ಮಾಡ್ತೀವಿ. ನೀನ ಬಂದ ತಿನ್ನಡ್ ತಗೋ ಬ್ಯಾಡ ಯಾಕ
ತೃಪ್ತಿ ಆಗಿದೆ. ಯಾ ಹೊಟ್ಟೆ ತುಂಬ ಪಾಟಿ ತುಂಬಿದೆ, ಪಾಟಿ ತುಂಬಿದೆ, ಅದಕ್ಕೆ ಬೇಡ. ಅವನು ಹೇಳ್ದ ಅಲ್ಲೋ ಆ ಹೊಟ್ಟೆ ತುಂಬಿದ್ದು ನಿನಗೂ ಕಾಣಂಗಿಲ್ಲ, ನೀರ್ ಬಂದ ನನಗೂ ಕಾಣಂಗಿಲ್ಲ, ತುಂಬಿದ ಹೆಂಗ್ ಹೇಳ್ತೀರಿ ಅಂತ ಹೇಳ್ದ. ತೃಪ್ತಿ ಆಗಿದೆ. ಅನುಭವಕ್ಕೆ ಬರ್ತದೆ. ಅಂದ್ರೆ ಅದು ತೃಪ್ತಿ ಆಗಿದೆ. ಅನುಭವ ಬಂದದಿಲ್ಲ, ಅನುಭವ ಬಂದ ಹೇಳ್ತಾ ಹೆಣ್ಮಗಳು ಪಾಠ್ಯದಾಳು ಒಬ್ಬೊಬ್ರಿಗೆ ಹೊಟ್ಟಿ ಬಹಳ ಕಾಣಂಗೇ ಇಲ್ಲ. ಆಗ ಜರ ಹೆಣ್ಮಗಳ ಮೈಯಿಂದ ಜರ ಇದು ಇರ್ತಾಳ, ಕಾಣಂಗಿಲ್ಲ ಅದು. ಮತ್ತ ಆಕೆಗೆ ಗೊತ್ತಾಯ್ತ ನಾ ಹೊಟ್ಲೆ ಅದೇನು ಎದ್ರ ಮೇಲಿಂದ ಅನುಭವ. ಎದ್ರ ಮೇಲಿಂದ ಅಂದ್ರೆ ನನ್ನ ಅನುಭವ ಬಂದದ, ಹೊಟ್ಟೆ ಕೂಸದ. ಆ ಹೆಣ್ಮಕ್ಳು ಸಾಧ್ಯ ನಿಮ್ಗೆ ಗೊತ್ತಾಗ ಊಟ ಮಾಡಿದ್ದೆ ಇಲ್ಲ ಹೌದಲ್ಲ. ಯಾಕಂದ್ರ ಕೂಸು ಹೊಟ್ಯಾಗು ಸರಿದಾಡ್ತಿರ್ತದೆ 7ನೇ ತಿಂಗಳ ಆದ್ಮೇಲೆ. ಅದ ಹಿಂಗ್ ಸರಿದಾಡ್ತದೆ, ಅವಾಗ ಗೊತ್ತಾಗತೈತಿ ಕೂಸು ಒಳಗ ಸರಿದಾಡ್ತೈತಿ. ಅದಕ್ಕ ಅದು ನಿನಗೆ ಅನುಭವ ಇಲ್ಲ ಅಂತೇಳಿ ಊಟ ಮಾಡಿದ್ದು ಹೊಟ್ಟೆ ತುಂಬ್ಯದ, ಅನುಭವ ಬಂದದ. ಆ ರೀತಿ ಅವೇದ್ಯವಾಗಿರ್ಬೇಕು ಮತ್ತು ಸೂಕ್ಷ್ಮವಾಗಿರ್ಬೇಕಂದ್ರೆ ಅನುಭವಕ್ಕೂ ಹೊಂದಿರ್ಬೇಕು. ಅದಕ್ಕ ಏನ್ ಅನ್ಬೇಕು, ಸ್ವಯಂ ಅನ್ಬೇಕು. ಅವೇದ್ಯತ್ವೇ ಸತಿ ಅಪರೋಕ್ಷತ್ವಂ ಸ್ವಯಂ ಪ್ರಕಾಶತ್ವಂ ಅಂತೇಳಿ ಈ ರೀತಿ ಹೇಳಿ ಗೊತ್ತಪ್ಪ ಅದು. ಸ್ವಯಂ ಪ್ರಕಾಶ ಅದನ್ನ ಅದು ಭಗವದ್ಗೀತೆ 13ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಸ್ವಯಂ ಪ್ರಕಾಶದ ಬಗ್ಗೆ ಹೇಳಿದೆ. ಆತ್ಮ ಸ್ವಯಂ ಪ್ರಕಾಶದ. ಸ್ವಯಂ ಪ್ರಕಾಶ ಅಂದ್ರೆ ತನ್ನ ಮೈ ಮೇಲೆ ತಾನು ತೋರ್ಬೋದು. ತನ್ನ ಮೈ ಮೇಲೆ ತಾನು ತೋರ್ಕೊತಾನೆ, ಸ್ವೇ ಮಹಿಮೆ. ಅಂದ್ರ ಜಗತ್ತಿನಲ್ಲಿ ಇದು ಪ್ರಕಾಶ ಐತಿಲ್ಲ, ಲೈಟ್. ಇನ್ನೊಂದರ ಅಪೇಕ್ಷೆಯಿಂದ ಲೈಟ್ ಪ್ರಕಾಶ ಐತಿ ಇಲ್ಲೋ, ಸೂರ್ಯ ಪ್ರಕಾಶ ಅದಾನ ಇಲ್ಲೋ. ಸ್ವಯಂ ಪ್ರಕಾಶ ಅಲ್ಲ, ಸ್ವಯಂ ಪ್ರಕಾಶ ಅಲ್ಲ. ಅಪೇಕ್ಷೆಯಿಂದ ಕರೆಂಟ್ ಹೋಯ್ತಂದ್ರ ಹೋಯ್ತ, ಅಪೇಕ್ಷೆಯಿಂದ ಸೂರ್ಯ ಮುಳುಗದಂದ್ರ ನಿಮಗೆ ಹೋಗಿದ್ದ. ಅವು ಸ್ವಯಂ ಪ್ರಕಾಶ ಅಲ್ಲ. ನಮ್ಮ ಕಡೆ ನೀರ್ದಲ್ಲ, ನೀರು ನೀರಿನ ಕೈ ಹಾಕ್ಬೇಡ, ಬಾಳ ಸುಟ್ಟು ಗುಳ್ಳಿ ಹೇಳ್ತದ ಅಂತ ಹೇಳ. ನೀರ್ ಹೆಂಗ ಸುಟ್ಟು ಗುಳ್ಳಿ ಹೇಳ್ತಾರ, ಸುಡ್ತಾವ. ನೀರ್ ಅಂದ್ರೆ ತಂಪು ಬಿಡ್ತೈತಿ ಅಂತೇಳಿ ಅವ್ ಕೈ ಹಾಕದ ಅನ್ಕೊಳ್ಳಿ, ಮಾಡ್ದ ಕೈ ತೆಗಿತಾನ. ಅದು ಉಷ್ಣತ ನೀರಿಂದ ಅದ, ಸುಡೋತನ ನೀರಿಂದ ಅಲ್ಲ, ಅದು ಬೆಂಕಿದ. ಆ ಬೆಂಕಿಯ ಉಷ್ಣತೆಯನ್ನು ಪಡೆದು ನೀರು ಇನ್ನೊಬ್ಬರು ಸುಡ್ತದೆ. ಹಾಗೆ ಉಳಿದವರೆಲ್ಲ ಇನ್ನೊಂದರ ಪ್ರಕಾಶವನ್ನು ಪಡೆದು ಅವು ಪ್ರಕಾಶಮಾನವಾಗಿ ಬೆಳಗುತ್ತವೆ. ಸೂರ್ಯ ಸಹಿತ ಆತ್ಮಜ್ಯೋತಿಯ ಪ್ರಕಾಶವನ್ನು ಪಡೆದ್ರೆ ಅವ ಪ್ರಕಾಶಮಾನಾಗಿದ್ದಾನೆ. ಅದಕ್ಕೆ ಜ್ಯೋತಿಷಾಮಪಿ ತಜ್ಯೋತಿ ತಮಸ ಪರಮುಚ್ಯತೆ ಅಂತೇಳಿ ಭಗವದ್ಗೀತೆಯ 13ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಹೇಳಿದೆ. ಆದ್ದರಿಂದ ಆತ್ಮ ಸ್ವಯಂ ಪ್ರಕಾಶದಾನೆ. ಅವನ ಪ್ರಕಾಶವನ್ನೇ ಪಡೆದು ಜಗತ್ತಿನಲ್ಲಿ ಎಷ್ಟು ಪ್ರಕಾಶ ಅದಾವ, ಸೂರ್ಯ, ಚಂದ್ರ, ನಕ್ಷತ್ರ, ಅಗ್ನಿ ಮೊದಲಾದ ಎಲ್ಲ ಅವನಿಂದ ಬಂದದ್ದು. ಅವೆಲ್ಲ ಪರಪ್ರಕಾಶ. ಆತ್ಮ ಸ್ವಯಂ ಅಂದ್ರೆ ತನ್ನ, ಅದು ಸ್ವತಃ. ಹೇಗಂದ್ರೆ
ಪ್ರಕಾಶ ಬೆಳಕು ಆತ್ಮ ಅದಕ್ಕೆ ಸ್ವಯಂ ಪ್ರಕಾಶ ಅಂತಾರೆ. ಆದ್ದರಿಂದ ಇಲ್ಲಿ ಅಂತಃಕರಣವಾಗ ಸಾಕ್ಷಿ ಭಾಷ್ಯದೆ ಚೇತನವಾಗಿ ಏನೈತಲ್ಲ ಅಲ್ಲಿ ಅಂತಃಕರಣದಲ್ಲಿ ಚೇತನ ಐತಿಲ್ಲ ಆ ಆ ಚೇತನ ಸ್ವಯಂ ಪ್ರಕಾಶ ಐತಿ. ಯಾತೆ ಪೀಯುಕ ಜ್ಞಾನ ಬಿ ಮಾನಸ್ ನೈ. ಆದ್ರಿಂದ ಜೀವನ ಜ್ಞಾನ ಏನೈತಲ್ಲ ಅದು ಮನ ಇಂದ್ರಿಯದಿಂದ ಆಗೋದಿಲ್ಲ. ಮಾನಸನೇ ಅಂದ್ರೆ ಈ ಮನಸ್ಸಿಗೆ ಇಂದ್ರಿಯ ಅಂತ ಅವ್ರು ಹೇಳ್ತಾರೆ. ಇವೆಲ್ಲ ಮನೋ ಇಂದ್ರಿಯ ವಿಷಯ ಹಾಕಿ ಬ್ರಹ್ಮ ವಿದ್ಯಾರೂಪ ಅಪರೋಕ್ಷ ಜ್ಞಾನಕ ಕರ್ಣ ಶಬ್ದ. ಈ ಬ್ರಹ್ಮ ಜ್ಞಾನ ಐತಲ್ಲ ಅದು ಅಪರೋಕ್ಷ ಜ್ಞಾನ ಆಗ್ಬೇಕಾದ್ರೆ ಅದಕ್ಕೆ ಕರ್ಣ ಸಾಧನ ಏನು? ಶಬ್ದ. ಶಬ್ದ ಅಂದ್ರೆ ಮಹಾವಾಕ್ಯ ರೂಪ ಶಬ್ದ. ನೀನೇ ಬ್ರಹ್ಮನಿದ್ದಿ ಅಂತ ಶಬ್ದ. ಆದ್ದರಿಂದ ವಹಿ ಶಬ್ದ ಪ್ರಮಾಣ ಜನ್ಯ ಮಾನಸನೇ. ಆ ಅಹಂ ಬ್ರಹ್ಮಾಸ್ಮಿ ಜ್ಞಾನವೂ ಕೂಡ ಶಬ್ದ ಪ್ರಮಾಣದಿಂದ ಅದು ಉತ್ಪನ್ನವಾಗುತ್ತದೆ, ಮನಸ್ಸಿನಿಂದ ಅಲ್ಲ, ಮನ ಇಂದ್ರಿಯದಿಂದ ಅಲ್ಲ. ವಾಚಸ್ಪತಿ ಐತಾನ? ವಾಚಸ್ಪತಿ ವಾಚಸ್ಪತಿ ಐತೆ. ಹಂಗಾದ್ರೆ ವಾಚಸ್ಪತಿ ಅಂದ್ರ ಅವನು ನಮ್ಮ ವೇದಾಂತಿನ. ಅವರು ವೇದಾಂತಿ. ಆ ವಾಚಸ್ಪತಿ ಬಗ್ಗೆ ಗೊತ್ತದ ನಿಮ್ಗೆ? ಗೊತ್ತಿಲ್ಲ ಅವ್ನು ಹೇಳ್ತೀನಿ, ನಾನು ಹೇಳ್ತಿರ್ತೆ. ಅವರು ವಾಚಸ್ಪತಿ ಮಿತ್ರ ಅವ್ರ ಹೆಸರು. ಅವ್ರು ಏನ್ ಮಾಡ್ಯಾರ ಅಂತಂದ್ರ ವ್ಯಾಸರು ಬ್ರಹ್ಮಸೂತ್ರ ಬರೆದರು. ಆ ಬ್ರಹ್ಮಸೂತ್ರದ ಮೇಲೆ ಶಂಕರಾಚಾರ್ಯರು ಭಾಷ್ಯ ಬರೆದರು. ಆ ಶಂಕರ ಭಾಷ್ಯದ ಮೇಲೆ ಇವರು ಭಾಮತಿ ನಿಬಂಧ ಅಂತ ಗ್ರಂಥ ಬರೆದಾರೆ. ಅದು 2 ಭಾಗ ಐತಿ ಈಗ ಪ್ರಿಂಟದಾಗ. ಅದರಲ್ಲಿ ಅವಚ್ಛೇದವಾದವನ್ನ ಅಂಗೀಕಾರ ಮಾಡ್ಯಾರ. ವಿದ್ಯಾರಣ್ಯರು ಪಂಚದಶಿ ಗ್ರಂಥ ಬರೆದಾರೆ. ಅವರು ಆಭಾಸವಾದವನ್ನ ಅಂಗೀಕಾರ ಮಾಡ್ಯಾರ. ವಿವರಣಕಾರ ಶ್ರೀ ಪ್ರಕಾಶಾತ್ಮ ಚಲಮುನಿ ಅಂತ ಆಗಿ ಹೋಗ್ಯಾರ. ಅವರು ಬಿಂಬ ಪ್ರತಿಬಿಂಬವಾದ ಒಪ್ಪ್ಯಾರ. ಜೀವ ಈಶ್ವರನ ಬಗ್ಗೆ ಜೀವತ್ ಎದಕ್ ಅನ್ಬೇಕು, ಈಶ್ವರತೆ ಎದಕ್ ಅನ್ಬೇಕು ಅಂದ್ರ ಇವು ಪ್ರಕ್ರಿಯೆ ಬೇರೆ ಬೇರೆ ಅವರು. ಅದಕ್ಕೆ ವಾಚಸ್ಪತಿಗಳು ಅವಚ್ಛೇದವಾದವನ್ನ ಅಂತೇಳಿ ಅಂತಃಕರಣ ವಿಶಿಷ್ಟ ಚೇತನ ಜೀವ, ಮಾಯಾ ವಿಶಿಷ್ಟ ಚೇತನ ಈಶ್ವರ. ಹಿಂಗ ಇರ್ಲಿ. ಆ ವಾಚಸ್ಪತಿಯ ಮತದಲ್ಲಿ ಉಕ್ತ ಜ್ಞಾನ ಸರ್ವಮನ ಇಂದ್ರಿಯ. ಯಾವ ಎಲ್ಲ ಜ್ಞಾನ ಏನೀಗ ಹೇಳ್ಕೊಂಡ್ ಬಂದಿವಲ್ಲ ಅವೆಲ್ಲ ಮನಸ್ಸಿಗೆ ಇಂದ್ರಿಯ ಅಂತ ಒಪ್ಪಿ ಆ ಮನೋ ಇಂದ್ರಿಯದಿಂದಲೇ ಇವತ್ತು ಜ್ಞಾನ ಆಕತಿ ಅಂತ ಹೇಳ್ತಾರ ಅವ್ರು. इंद्रिय ध्यान है तो भी माया की वृत्ति रूप ईश्वर का आश्रित जो प्रत्यक्ष प्रमाण इंद्रिय अनुमान आदि प्रमाण जन्य नहीं. ಆದ್ರೆ ಅವರು ಮನಸ್ಸಿಗೆ ಇಂದ್ರಿಯ ಎಲ್ಲಕ್ಕೂ ಈ ಜ್ಞಾನ ಹೇಳ್ತಾರ. ಆದರೆ ಮುಕ್ತ ಜ್ಞಾನ ಸರ್ವಮನ ಇಂದ್ರಿಯ ವಾಚಸ್ಪತಿ ಮತದಲ್ಲಿ ಯಾವ್ದ ಇಂದ್ರಿಯ ಜನ. ಆದರೂ ಕೂಡ ಮಾಯಾ ವೃತ್ತಿ ರೂಪ ಈಶ್ವರದಲ್ಲ ಈಶ್ವರ ಅಂತ ಯಾರಿಗಂತಾರೆ? ಈಶ್ವರ ಅಂದ್ರ ಮಾಯಾ ಅಂತ ಪ್ರಕೃತಿ ವಿದ್ಯಾ ಮಾಯನಂತೂ ಮಹೇಶ್ವರ ಅಂತ ಶ್ವೇತಾ ಶತರೋಪನಿಷತ್ತಿನಲ್ಲಿ ಬರ್ತದೆ. ಅಂದ್ರ ಆ ಈಶ್ವರನಿಗೆ ಮಾಯಾ ಉಪಾಧಿ ಆಗಿದೆ. ನಮಗೆ ಹೆಂಗ ಅಂತಃಕರಣ ವೃತ್ತಿ ಅದ, ಏನ ತಿಳಿಬೇಕಾದ್ರೆ ಅಂತಃಕರಣದ ಪರಿಣಾಮ ವೃತ್ತಿ ಅದ. ಆ ಈಶ್ವರನಿಗೆ ಮಾಯಾ ಮಾಯಾ ರೂಪ ವೃತ್ತಿ ಅದ.
ಆ ಮಾಯಾ ಎಲ್ಲರು ಎಲ್ಲರು ಅಂದ್ರೆ ಈ ಬ್ರಹ್ಮಾಂಡ ತುಂಬಾ, ಈ ಬ್ರಹ್ಮಾಂಡ ಎಲ್ಲ ಹುಟ್ಟಿದಾಗ ಮಾಯೆ ಮೂಲಕ ಮತ್ತೆ ಹುಟ್ಟಿದ ಅಂದ್ಮೇಲೆ ಮತ್ತೆ ಅದರ ಸುತ್ತ ಬಸವಣ್ಣ ಏನಂತ ಜಗವ ಸುತ್ತಿರ್ಪುದು ನಿಮ್ಮ ಮಾಯ ನಿನ್ನ ಮಾಯೆ ಎನ್ನ ನಿನ್ನ ಸುತ್ತಿರ್ಪುದು ಎನ್ನ ನೋಡಿ ಅಂತೇಳಿ ಅರ್ಥ ಹೌದಿಲ್ಲ. ಅಂದ್ರೆ ಜಗವ ಸುತ್ತಿರ್ಪುದು ನಿನ್ನ ಮಾಯೆ ಅಂದ ಮೇಲೆ ಅಲ್ಲಿ ಜಗತ್ತಿನ ತುಂಬಾ ಪರಮಾತ್ಮ ಇದ್ದಾನೆ, ಅಭಿನ್ನ ನಿಮಿತ್ತ ಕಾರಣ. ಆದ್ದರಿಂದ ಅದಕ್ಕಾಗಿ ಅಲ್ಲಿ ಏನೈತಿ, ಇಲ್ಲಿ ಏನ್ ಬಂದ ಶಬ್ದ, ಅಲ್ಲಿ ईश्वर माया की वृत्ति रूप ईश्वर आश्रित प्रत्यक्ष प्रमाण ಆ ಈಶ್ವರನಿಗೆ ಮಾಯಾ ವೃತ್ತಿ ರೂಪ ಜ್ಞಾನ ಇರ್ತದೆ. ಅಂದ ಮೇಲೆ ಆ ಈಶ್ವರನ ಆಶ್ರಿತ ಇರ್ತದ. ನಮಗೆ ಹೆಂಗ ಅಂತಃಕರಣ ವೃತ್ತಿ ಅದು ಜೀವ ಆಶ್ರಿತ, ಆ ಈಶ್ವರನಿಗೆ ಮಾಯಾ ವೃತ್ತಿ ರೂಪ ಐತಿ, ಅದು ಈಶ್ವರನ ಆಶ್ರಿತ. ಅಂದ ಮೇಲೆ ಪ್ರತ್ಯಕ್ಷ ಪ್ರಮಾ ಪ್ರತ್ಯಕ್ಷ ಜ್ಞಾನ ಆಕೈತೆ. ನಮ್ಗೆ ಹೆಂಗ ಇದು ಮೊಬೈಲ್ ಪ್ರತ್ಯಕ್ಷ ಆಕೈತು ಹಂಗ ಇಂದ್ರಿಯ ಅನುಮಾನಾದಿ ಪ್ರಮಾಣ ಜನ್ಯನೈ ಅವರು ಮನಸ್ಸಿಗೆ ಇಂದ್ರಿಯ ಅಂದು ಆ ಮನೋಜನ್ಯ ಅಂತ ಹೇಳ್ತಾರೆ. ಅನುಮಾನ ಪ್ರಮಾಣ ಇವೆಲ್ಲ ಇದು ಆ ಈಶ್ವರನ ಜ್ಞಾನ ಏನದಲ್ಲ ಮಾಯಾವೃತ್ತಿ ರೂಪ ಜ್ಞಾನ, ಅದು ಮನೋ ಇಂದ್ರಿಯಕ್ಕೂ ವಿಷಯ ಇಲ್ಲ, ಪ್ರತ್ಯಕ್ಷ ಅನುಮಾನಾದಿ ಪ್ರಮಾಣಗಳಿಗೂ ವಿಷಯ ಆಗ್ತದೆ. ಆ ವೃತ್ತಿ ರೂಪದ ಈಶ್ವರ ಆಶ್ರಿತ ಇಂದ್ರಿಯ ಅನುಮಾನಾದಿ ಪ್ರಮಾಣಜನ್ಯ ನೈ, ಅದು ಪ್ರಮಾಣಜನ್ಯ ಇಲ್ಲ. ಯಾತೆ ತಾಕ ಮತಮೇ, ಆದ್ದರಿಂದ ಅಲ್ಲಿ ಆ ವಾಚಸ್ಪತಿಯ ಮತದಲ್ಲಿ ಕೂಡ ಅವ್ಯಾಪ್ತಿ ಹೋವೆ. ಅವ್ಯಾಪ್ತಿ ಇರ್ತದಂದ್ರೆ ಅವ್ಯಾಪ್ತಿ ಅಂದ್ರೆ ಅವ್ಯಾಪ್ತಿಯ ಲಕ್ಷಣ ಏನು ಅಂದರೆ ಲಕ್ಷ್ಯೇಕ ದೇಶವರ್ತಿತ್ವಂ ಅವ್ಯಾಪ್ತಿತ್ವಂ ಯಥಾ ಕಪಿಲತ್ವಂ ಗೋರ್ಲಕ್ಷಣ. ಲಕ್ಷ್ಯ ಏಕದೇಶದಲ್ಲಿ ವರ್ತಿಸ್ಬೇಕು. ಅಂದ್ರ ಈಗ ಹಸು ಆಕಳು ಅಂದ್ರೆ ಹೆಂಗಿರ್ತದ ಕೇಳಿದ ಒಬ್ಬ ಅಮೇರಿಕ ಆಕಳಂದ್ರೆ ಹೆಂಗಿರ್ತದ ಕೆಂಪು ಇರ್ತದ ಅಂತ ಹೇಳ್ತ, ಕೆಂಪು ಬಣ್ಣದ ಇರ್ತದ. ಆ ಕೆಂಪು ಆಕಳಲ್ಲಿ ಇದಕ್ಕೆ ಗೊತ್ತು ಬಿಳಿ ಆಕಳದಾವ, ಕರಿ ಆಕಳದಾವ, ಅಡ್ಡ ಬಣ್ಣ ಆಕಳದಾವ. ಅವ ಆಕಳದಲ್ಲಿ ಅಂದ್ರೆ ಬರೀ ಏಕದೇಶ ಅಂದ್ರೆ ಬರೀ ಕೆಂಪು ಆಕಳಲ್ಲಿ ಅಟ್ಟ ಕುಂತು ಉಳಿದ ಆಕಳಗಳಲ್ಲಿ ಕುಂದಿರ್ಲಿಲ್ಲ. ಆದ್ರಿಂದ ಅವ್ಯಾಪ್ತಿ ದೋಷ ಅಂತಾರೆ ಅದಕ್ಕೆ. ಹೌದು. ಅಂದ್ರ ಈ ಕಡೆ ಸುಖ ದುಃಖಾದಿಗಳಲ್ಲಿ ಮೊದಲಾದವುಗಳಲ್ಲಿ ಮನೋ ಇಂದ್ರಿಯ ಜನ್ಯ ಆಯ್ತು. ಆದರೆ ಅಲ್ಲಿ ಈಶ್ವರಿಗಾದ ಮಾಯಾ ವೃತ್ತಿಯಲ್ಲಿ ಅದು ಕೊಂಡ್ರಾಗಿಲ್ಲ, ಅಲ್ಲಿ ಸಂಭವಿಸುವುದಿಲ್ಲ. ಆದ್ರಿಂದ ಅವ್ಯಾಪ್ತಿ ದೋಷ ಬರುತ್ತದೆ. ಹೋನೆಯತೆ ಇಂದ್ರಿಯ ಜನ್ಯತ ಪ್ರತ್ಯಕ್ಷ ಲಕ್ಷಣ. ಅದಕ್ಕಾಗಿ ಅವ್ಯಾಪ್ತಿ ದೋಷ ಬರ್ತದೆ ಅಂತ ತಿಳ್ಕೊಂಡು ನಾವು ಆ ಮನಸ್ಸಿಗೆ ಇಂದ್ರಿಯ ಒಪ್ಪಿಲ್ಲ, ಇಂದ್ರಿಯ ಜ್ಞಾನ ಜನ್ಯ ಜ್ಞಾನ ಒಪ್ಪಿಲ್ಲ. ನಾವಂದ್ರೆ ವೇದಾಂತಿಗಳು. ಕಿಂತು ಮತ್ತೇನಾರು ಒಪ್ಪಿರಿ ನೀವು ಅಂತ ಕೇಳಿದ್ರೆ ವೃಕ್ಷವಚ್ಛಿನ್ನ ಚೇತನತೆ ವಿಷಯಾವಚ್ಛಿನ್ನ ಚೇತನಕ ಅವೇದಿ ಜ್ಞಾನಕ ಪ್ರತ್ಯಕ್ಷ ಹೇತುವ. ಹೀಗಾದ್ರೆ ವೃತ್ತವಚ್ಛಿನ್ನ ಚೇತನದೊಡನೆ ವಿಷಯಾವಚ್ಛಿನ್ನ ಚೇತನದ ಅಭೇದವೇ ಜ್ಞಾನದ ಪ್ರತ್ಯಕ್ಷಕ್ಕೆ ಕಾರಣ ಇದೆ.
ಅಂದ್ರೆ ಮನೋಜನ್ಯನ ಒಪ್ಪಿಲ್ಲ. ಮತ್ತೆ ಈ ಇಂಥ ಸಂದರ್ಭದ ಧ್ಯಾನಗಳು ನಿಮ್ಗೆ ಹೆಂಗ ಅರ್ತಾವ ಅದ್ ಕೇಳ್ರಿ. ಅವ್ ನಾವು ಮನಸ್ಸಿಗೆ ಇಂದ್ರಿಯ ಒಪ್ಪೇವಿ, ಆ ಮನೋಜನ್ಯ ಅವು ಧ್ಯಾನ, ಸುಖ ದುಃಖ ಧ್ಯಾನ ಆಗಲಿ ಇವೆಲ್ಲ. ಮತ್ತ ನೀವು ಒಪ್ಪಿಲ್ಲ ಅಂದ್ರೆ ಮತ್ತೆ ನಿಮ್ಗೆ ಬ್ರಹ್ಮಧ್ಯಾನ ಅದು ಮನೋಜನ್ಯ ತರ ಅವರು. ಅದಕ್ಕ ನೀವ್ ಹೆಂಗ ಕೇಳಿದ್ರೆ ಅದ ನಮ್ಮ ಪ್ರತ್ಯಕ್ಷ ಹೆಂಗ ಆಕೈತೆ ಅನ್ನೋದು ಹೇಳ್ತಾರೆ. 37ನೇ ಅಂಕ. ವೃತ್ಯವಚ್ಛಿನ್ನ ಚೇತನದೊಡನೆ ವೃತ್ತಿ ಐತಿ ಇಲ್ಲ, ವೃತ್ತಿ ಅಂತ ಕಳೆದ ಪರಿಣಾಮ ರೂಪ ವೃತ್ತಿ. ಆ ವೃತ್ತಿ ಐತೆ ಅಂದ್ರೆ ಅದ ಚೇತನ ಐತೆ ಇಲ್ಲ. ಆ ವೃತ್ಯವಚ್ಛಿನ್ನ ಚೇತನದೊಡನೆ ವಿಷಯಾವಚ್ಛಿನ್ನ ಚೇತನ, ಯಾವುದೇ ವಿಷಯ ಇರಲಿ, ಯಾವುದೇ ವಿಷಯ ಇರಲಿ, ಮೊಬೈಲ್ ಇರ್ಲಿ, ಕುರ್ಚಿ ಇರ್ಲಿ, ಅದಾಗ ಚೇತನ ಇದಿಲ್ಲ. ಆ ವಿಷಯವಚ್ಛಿನ್ನ ಚೇತನ, ವೃತ್ತಿಯವಚ್ಛಿನ್ನ ಚೇತನ ಅವೇದಾವು ಎರಡಕ್ಕೆ ಒಂದು ವೃತ್ತಿ ಹೋಗೋದ್ರೆ ಅವೇದಕತೆ. ಅದು ಜ್ಞಾನಕ ಪ್ರತ್ಯಕ್ಷ ಆಯ್ತು. ಅದರ ಪ್ರತ್ಯಕ್ಷ ಜ್ಞಾನ ಆಗಲಿಕ್ಕೆ ಇದು ಕಾರಣ. ನಾವು ಮನೋ ಇಂದ್ರಿಯ ಇಲ್ಲ ಅಂದ್ರೂ ನಮಗ ಅಪರೋಕ್ಷ ಅಥವಾ ಪ್ರತ್ಯಕ್ಷ ಜ್ಞಾನ ಹೀಗಾಗ್ತದೆ. ಇದೇ ಲಕ್ಷಣವನ್ನ ಈಗ 37ನೇ ಅಂಕದಲ್ಲಿ ಹೇಳಿದ್ದೆ. 2ನೇ ರತ್ನದ 32ನೇ ಅಂಕದಲ್ಲಿ ಕೂಡ ಬಂದಿದೆ. ಅದು ಅಲ್ಲಿ ನೋಡ್ಕೋಬಹುದು. 32 ಅಂದ್ರ ಅಲ್ಲಿ ಐತಲ್ಲ, ಯದ್ಯಪಿ ಇರ್ತೈತಿ. ಯಾರ ಮತದಲ್ಲಿ ಐತೆ. ಯಾರ ಮತದಲ್ಲಿ ಮನಸ್ಸು ಇಂದ್ರಿಯವಲ್ಲವೋ ಅವರ ಮತದಲ್ಲಿ ಇಂದ್ರಿಯ. यद्यपि जिनके मन मत में मन इंद्रिय नहीं, जिनके मत में इंद्रिय जन्यता का प्रत्यक्ष लक्षण नहीं, तथापि आदमेಲೆ ನೋಡ ಏನು ವಿಷಯ ಚೇತನದ್ದು ವೃತ್ತಿ ಚೇತನದೊಡನೆ ಅಭೇದವೇ ಪ್ರತ್ಯಕ್ಷ ಜ್ಞಾನದ ಲಕ್ಷಣ. ಅದೇ ಬಂದದ್ದು ನಿಮಗೆ ಪ್ರತ್ಯಕ್ಷ ಜ್ಞಾನ ಹೆಂಗೈತಿ ಅಂದ್ರೆ ನಾವು ಈ ರೀತಿ ಹಾಕಬೇಕು. ಅದಕ್ಕೆ ಮನ ಇಂದ್ರಿಯ ಒಪ್ಪಿಲ್ಲ. ಏನ जहाँ इंद्रिय संबंध घटाधिक होवे तहाँ इंद्रिय द्वारा अंतःकरण की वृत्ति बाह्य जहाँ के विषय के आकार के समान आकार होवे. ಏನಂದ್ರು, ಎಲ್ಲಿ ಇಂದ್ರಿಯ ಸಂಬಂಧವಾಗಿ ಘಟಾದಿಗಳ ಜ್ಞಾನ ಆಗುವುದೋ ಅಲ್ಲಿ ಇಂದ್ರಿಯ ದ್ವಾರ ಅಂತಃಕರಣ ವೃತ್ತಿ ಬಾಹ್ಯ ಜಾಕೆ ಹೊರಗೆ ಹೋಗಿರ್ತಾರೆ. ಅಂತಃಕರಣ ವೃತ್ತಿ ನೇತ್ರದಿಂದ ಹೊರಗೆ ಹೋಗಿರ್ತಾರೆ. ಹೋಗಿ ವಿಷಯಕ್ಕೆ ಆಕಾರಕ್ಕೂ ಅಂದ್ರೆ ಈ ಕಾಲುವೆ ನೀರು ಹೋಗಿ ಮಡಿ ಆಕಾರ ತಾಳುವಂತೆ ಅಲ್ಲಿ ವೃತ್ತಿ ಹೋಗಿ ಆ ವಿಷಯದ ಆಕಾರ ತಾಳುತ್ತದೆ. ಸಮಾನ ಆಕಾರ ಹೋಗಕ್ಕೆ ವಿಷಯತೆ ಸಂಬಂಧವತಿ ಹೋವೆ ಆ ವಿಷಯದ ಆಕಾರ ರೂಪಾಂತರ संबंध कर. यहाँ पे वृत्ति चेतन की और विषय चेतन की उपाधि एक देश में होने थी. आ वृत्ति चेतन और विषय उपयुक्त चेतन ಏಕದೇಶ ಎರಡು ಕೂಡವಲ್ಲ. ವೃತ್ತಿ ಹೋಗಿ ಅದರ ಸಂಬಂಧ ಆಗೈತಿ. ಉಪಾಧಿ ಎರಡು ಕೂಡಿದಾಗ ಅಲ್ಲಿ ಉಪಯುಕ್ತ ಚೇತನನು ಕೂಡ ಅಲ್ಲಿ ಉಪಾಧಿ. ಉಪಾಧಿ ಅಂದ್ರೆ ಉಪಾಧಿ ಲಕ್ಷಣ ಏನು? ಉಪಾಧಿ ಲಕ್ಷಣ ಅಂದ್ರ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ವರ್ತಮಾನ ಇತರ ಪದಾರ್ಥ ವ್ಯಾವರ್ತಕತ್ವ ಉಪಾಧಿತ್ವ. ಸ್ವರೂಪದಲ್ಲಿ ಪ್ರವೇಶವಾಗಲಾರದೆ ಇನ್ನಿತರ ಪದಾರ್ಥಗಳನ್ನು ಬೇರ್ಪಡಿಸುತ್ತಿದ್ದರೆ ಅದಕ್ಕೆ ಉಪಾಧಿ ಅನ್ನಬೇಕು. ಆ ಉಪಾಧಿ ಏಕದೇಶದಲ್ಲಿ ಆಗಿರೋದ್ರಿಂದ ಅಂದ್ರೆ ಎರಡು ಒಂದೇ ಜಾಗ ಕೂಡ ಆ ಉಪಯುಕ್ತ ಚೇತನಕ್ಕಾಗಿ ಅಭಿರುವೆ. ಆ ಉಪಯುಕ್ತ ಚೇತನ ಉಪಾಧಿ ಉಳ್ಳದಕ್ಕನ ಉಪಯುಕ್ತ ಆದ ಚೇತನ ಈ ಉಕ್ತಿ ಚೇತನ ವಿಷಯ ಚೇತನ ಒಂದಾಕಾವು ಅವೇದವೆ. ತೈಸೆ ಸುಖಾದಿ ಜ್ಞಾನ ಯದ್ಯಪಿ ಇಂದ್ರಿಯಜನ್ಯನೇ. ಹಂಗಾರೆ ಸುಖ ದುಃಖ ಜ್ಞಾನ ಹೆಂಗಾಗತ್ತೆ ಅಂದ್ರು ಯದ್ಯಪಿ ಇಂದ್ರಿಯಜನ್ಯ ನಾವು ಒಪ್ಪಿಲ್ಲ. ಅದಕ್ಕ ಮನಸ್ಸಿಗೆ ಮನೋ ಇಂದ್ರಿಯ ಹೊಂದಿಲ್ಲ. ಶುದ್ಧಾತ್ಮ ಜ್ಞಾನ ಶಬ್ದಜನ್ಯ.
ಈ ನಮ್ಮ ಆತ್ಮಜ್ಞಾನ ಆತ್ಮಂದು ಜ್ಞಾನ ಹಾಕದಾದ್ರೆ ಹಂಗ ಅವ್ರು ಮನೋ ಇಂದ್ರಿಯ ಜನ್ಯ ಅಂತಾರ ಅವ್ರು ವಾಚಸ್ಪತಿ ಮೊದಲಾದವರು. ನಾವು ಮನೋಜನ್ಯ ಒಪ್ಪಿಲ್ಲ, ಶಬ್ದಜನ್ಯ ಹೇ. ಮಹಾವಾಕ್ಯ ರೂಪ ಶಬ್ದದಿಂದ ಆಕೈತಿ ನಮ್ಗೆ ಆತ್ಮಜ್ಞಾನ. ಇಂದ್ರಿಯ ಜನ್ಯ ನೈ, ಇಂದ್ರಿಯ ಜನ್ಯ ಎಲ್ಲದು. ಇಂದ್ರಿಯ ಜನ್ಯ ಇಲ್ಲ. ಯಾಕಿಲ್ಲ? ಆತ್ಮ ಇಂದ್ರಿಯ ಜನ್ಯ ಧ್ಯಾನ ಆಗುವುದಿಲ್ಲ ನಮ್ಗೆ. ಯಾಕೆ ಆಗುವುದಿಲ್ಲ ಅಂತ ಯಾರಿಗೋದಪ್ಪ? ಅದಕ್ಕ ಶ್ರುತಿ ಪ್ರಮಾಣದ ಏನೋ ಕೃಷ್ಣ ಯಜುರ್ವೇದಿಯ ಕಠೋಪನಿಷತ್ತಿನಲ್ಲಿ ಬರ್ತದೆ. 1ನೇ ಅಧ್ಯಾಯದ 3ನೇ ವಂದಿಯ 15ನೇ ಮಂತ್ರದಲ್ಲಿ ಅಶಬ್ದಮ ಸ್ಪರ್ಶ ಅರೂಪಂ ಅವ್ಯಯಂ ಅಂತಂದಿದೆ ಕಠೋಪನಿಷತ್ತಿನಲ್ಲಿ. ಅಶಬ್ದಮ ಸ್ಪರ್ಶ ಅರೂಪಂ ಅವ್ಯಯಂ. ಅಶಬ್ದ ಸ್ಪರ್ಶ ಅಂದ್ರ ಅಲ್ಲಿ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪ ಇಲ್ಲ, ಗಂಧ ಇಲ್ಲ. ಇಂದ್ರಿಯಗಳು ಅವು ಎಲ್ಲಿದಾವ್ ಅಲ್ಲಿ ಇರ್ಬೇಕು. ಇಂದ್ರಿಯ ರೂಪ ನೇತ್ರ ರೂಪ ಇದ್ದಲ್ಲಿ, ರೂಪ ಇಲ್ಲದು ಈಗ ವಾಯು ಗಾಳಿ ಅದು ವಿಷಯ ಮಾಡ್ತೇನೆ. ಯಾಕಂದ್ರೆ ರೂಪ ಇಲ್ಲ. ಹಾಗೆ ಆತ್ಮನಲ್ಲಿ ರೂಪ ರಸ ಗಂಧಾದಿಗಳು ಇಲ್ಲ. ಅದಕ್ಕೆ ಇಂದ್ರಿಯ ವ್ಯವಹಾರ ನಡೆಯಿಲ್ಲ. ಅದಕ್ಕ ವಿಷಯ ಚೇತನ ವೃತ್ತಿ ಮತ್ತ ಇಂದ್ರಿಯ ಜನ್ಯ ಒಪ್ಪಿಲ್ಲ ಅಂದ್ರೆ ಇಂದ್ರಿಯ ಇಲ್ಲ ಮತ್ತ ಅದ ನಿಮಗ್ ಜ್ಞಾನ ಹೆಂಗ ಆಕೈತಿ ಅದ್ ಕೇಳ್ದಂದ್ರ ಇಂದ್ರಿಯ ಜನ್ಯ ಅಂತೂ ನೀವು ಇಲ್ಲ. ಯಾಕೆ ಒಪ್ಪಿಲ್ಲ ಅಂದ್ರೆ ಅಲ್ಲಿ ರೂಪರಸ ಗಂಧಾದಿ ಇಲ್ಲ. ಮತ್ ಜ್ಞಾನ ಹೆಂಗ ಆಕೈತಿ ನಿಮಗ ಅಂತ ಕೇಳಿದ್ರೆ ಅದ್ ಕೇಳ್ತಾರ. ವಿಷಯ ಚೇತನ ವೃತ್ತಿ ಚೇತನದ ಅಭೇದ ನೈ. ವಿಷಯ ಚೇತನ ಮತ್ತು ವೃತ್ತಿ ಚೇತನದ ಭೇದ ನೈ. ವಿಷಯ ಚೇತನ ವೃತ್ತಿ ಚೇತನ ಕಾ ಭೇದ ನೈ. ಅಂದ್ರ ಈ ವೃತ್ತಿ ಹೋಗಿ ಆ ವಿಷಯ ಮೊಬೈಲ್ ನೋಡ್ಲಕ್ ಈ ವೃತ್ತಿ ಹೋಗಿ ಆ ಮೊಬೈಲ್ ನೋಡಿ ಸಂಬಂಧ ಆಯ್ತು, ಭೇದ ಐತೆನ. ಆ ಮೊಬೈಲ್ ವೃತ್ತಿ ಎರಡು ಒಂದಾಗಿರ್ತಾವ. ಆ ಉಪಾಧಿ ಎರಡು ಒಂದಾಗ್ಯಾವ ಅಂದ್ರ ಆ ವಿಷಯ ಚೇತನ ವೃತ್ತಿ ಚೇತನ ಅವು ಅಭೇದಾಗಿರ್ತಾವ. ಕಾಯ್ತೆ ಸುಖಾಕಾರ ವೃತ್ತಿ ಅಂತ ಕಡಿಮೆ. ಎಲ್ಲಿ ಸುಖಾಕಾರ ವೃತ್ತಿ ಅಂತಃಕರಣದಲ್ಲಿ ಐತಿ. ಸುಖ ಹೇಳಿದ ಸುಖ ಅಂತಃಕರಣದಲ್ಲಿ ಸುಖಾಕಾರ ಅಂತಃಕರಣ ವೃತ್ತಿನೂ ಹೇಳಿದ ಅಂತಃಕರಣದಲ್ಲೇನ ಎಲ್ಲಿ ಗೊತ್ತದು. ಸುಖಾಕಾರ ವೃತ್ತಿ ಅಂತಃಕರಣ ದೇಶಮೇ ಸುಖ ಅಂತಃಕರಣ में ಸುಖಾಕಾರ ವೃತ್ತಿನೂ ಅಂತಃಕರಣದಲ್ಲಿ ಐತಿ ಮತ್ತು ಸುಖಾನು ಅಂತಃಕರಣದಲ್ಲಿ ಐತಿ. ಯಾತೆ ವೃತ್ತಿ ಉಪಯುಕ್ತ ಚೇತನ ವಿಷಯ ಉಪಯುಕ್ತ ಚೇತನ का अभेद है. ಒಂದೇ ಜಾಗ ಅಂದ ಮೇಲೆ ಅಲ್ಲಿ ಅವಕ್ಕ ಭೇದ ಇರುವುದಿಲ್ಲ. ವೃತ್ತಿ ಉಪಯುಕ್ತ ಚೇತನ ವಿಷಯ ಉಪಯುಕ್ತ ಚೇತನ का अभेद होवे. ಎಲ್ಲಿ ವೃತ್ತಿ ಉಪಯುಕ್ತ ಚೇತನ ವಿಷಯ ಉಪಯುಕ್ತ ಚೇತನ ಎರಡು ಒಂದಾಕಾವು ಅಲ್ಲಿ ಅದರ ಅಪರೋಕ್ಷ ಜ್ಞಾನ ಆಗಿಬಿಡ್ತೈತಿ. ಇಂದ್ರಿಯ ಬೇಕಾಗಿಲ್ಲ. ಆದ್ದರಿಂದ ಆತ್ಮ ಇಂದ್ರಿಯ ವಿಷಯ ಅಲ್ಲ. ಮತ್ತ ಆತ್ಮನ ಪ್ರತ್ಯಕ್ಷ ಆಗ್ಬೇಕಾದ್ರೆ ಈ ರೂಲ್ಸ್ ಐತೆ, ಗೊತ್ತಾಗಲ್ಲ. ತೈಸೆ ಆತ್ಮಕಾರ ವೃತ್ತಿ ಉಪಾದಾನ ಕಾರಣ ಅಂತಃಕರಣ. ಅಲ್ಲಿ ಶುದ್ಧ ಪ್ರಕಾಶವಾಮ ಅಂತೇಳಿ ಆತ್ಮಕಾರ ವೃತ್ತಿ ಅದಕ್ಕೆ ಉಪಾದಾನ ಕಾರಣ ಏನು ಅಂತಃಕರಣ. ಅಂತಃಕರಣ ಉಪಯುಕ್ತ ಚೇತನ ಅವಿಮುಖವೇ. ಅಂತಃಕರಣದ ಉಪಯುಕ್ತ ಚೇತನ ಏನಲ್ಲ. ಅಂತಃಕರಣ ಐತೆ ಅಂದ್ರೆ ಅದಕ್ಕೆ ಚೇತನ ಐತಿಲ್ಲ ಅಲ್ಲಿ. ಆ ಉಪಯುಕ್ತ ಚೇತನ್
ಅಭಿಮುಖ ಅಭಿಮುಖ ಅಂದ್ರೆ ಅದ್ರ ಎದುರಿಗೆ ಇರೋದು. ಅದರ ಎದುರಿಗೆ ಬಂದದ ಯಾತೆ ಆತ್ಮಕಾರ ವೃತ್ತಿ ಅಂತಃಕರಣ ದೇಶ ಮೇ ಆದ್ದರಿಂದ ಅಂತಃಕರಣ ಆತ್ಮಕಾರ ವೃತ್ತಿನೂ ಅಂತಃಕರಣ ದೇಶದಲ್ಲೇನದ ಸುಖಾನು ಅಂತಃಕರಣ ದೇಶದಲ್ಲದ ವೃತ್ತಿನೂ ಅಲ್ಲೇ सो अंतःकरण ही शुद्ध आत्मा की उपाधि है आ ಅಂತಃಕರಣವೇ ಶುದ್ಧ ಆತ್ಮನಿಗೆ ಉಪಾಧಿ ಆದ್ದರಿಂದ ಅಂತಃಕರಣ उपहित चेतन को साक्षी कहिए ये लक्षण कुदरत है इस रीति से दोनों उपाधि एक देश में होने थे आ वृत्ति ಮತ್ತು ಆ ವಿಷಯ ಎರಡು ಒಂದು ದೇಶದಲ್ಲಿ ಇರುವುದರಿಂದ ವೃತ್ತಿ ಚೇತನ ವಿಷಯ ಚೇತನ ಅಭೇದವೇ ಎರಡು ಅಭೇದಕವು ಯಾತೆ सुखादि ज्ञान और शुद्धात्म ज्ञान प्रत्यक्ष है आ सुख दुख ज्ञान ಆಗಲಿ ಅಥವಾ ಶುದ್ಧ ಆತ್ಮ ಜ್ಞಾನ ಆಗಲಿ ಪ್ರತ್ಯಕ್ಷ ಇರುತ್ತವೆ ಜೈ ಮಂಗಲಂ ಜೈ ನಮಃ